ಸ್ಟಾರ್ಟಿಂಗ್ ಸೀನ್ಲಿ ನಮ್ ಹೀರೋನ್ ತೋರಿಸ್ತಾರೆ. ನಮ್ ಹೀರೋ ಒಂದ್ ಪಬ್ ಅಲ್ಲಿ ಕೂತಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಒಂದ್ ಹುಡುಗಿ ಅವಳನ್ನೇ ನೋಡ್ತಾ ಇರ್ತಾರೆ. ಸಡನ್ ಆಗಿ ನೋಡಿದ್ರೆ ಇಬ್ರು ಒಂದು ಕೈ ಹಿಡ್ಕೊಂಡು ಒಂದು ಸಂಧಿ ಒಳಗೆ ಹೋಗ್ತಾರೆ. ಅವಳು ಯಾಕೆ ಸಡನ್ ಆಗಿ ಹೋದ್ರು ಅಂದ್ರೆ ಇಲ್ಲಿ ಹೀರೋಗೆ ಪವರ್ಸ್ ಇರುತ್ತೆ. ಏನಂತಂದ್ರೆ ನಮ್ ಹೀರೋ ಒಂದ್ ಗಾಬ್ಲಿನ್ ಸಡನ್ ಆಗಿ ಹುಡುಗಿ ಕಿಸ್ ಮಾಡ್ತಾಳೆ. ಇಬ್ರು ಕಿಸ್ ಮಾಡ್ತಿರ್ತಾರೆ. ಏನಕ್ಕೆ ಅಂದ್ರೆ ನಮ್ ಹೀರೋ ಗಾಬ್ಲಿನ್ ಆಗಿರೋದ್ರಿಂದ ಹ್ಯೂಮನ್ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಅದು ಹುಡುಗಿಯರ್ನ ಕಿಸ್ ಮಾಡ್ಬೇಕು. ಅವ್ರು ಒಬ್ರೊಬ್ರನ್ನ ಕಿಸ್ ಮಾಡೋದ್ರಿಂದ ಅವ್ನಿಗೆ ಒಂದೊಂದ್ ತರ ಎಮೋಷನ್ ಎಲ್ಲ ಅವ್ನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಅವ್ನ್ ಕಿಸ್ ಮಾಡ್ಬಿಟ್ಟು ಅವ್ನ್ ಪಾಡಿಗೆ ಹೋಗ್ಬಿಡ್ತಾನೆ. ಬಟ್ ಆದ್ರೆ ಹುಡುಗಿಗೆ ಅಲ್ಲಿ ಏನ್ ನಡೀತು ಅಂತಾನು ಗ್ಯಾಪ್ನ ಇರಲ್ಲ. ಅವಳು ಯಾಕೆ ಅಲ್ಲಿ ಬಂದ್ಲು ಅಂತಾನು ಮರ್ತೋಗ್ಬಿಡ್ತಾಳೆ. ಅಂದ್ರೆ ಅವ್ನ ಪವರ್ ನ ಯೂಸ್ ಮಾಡಿ ಅವಳ ಹುಡುಗಿ ಹಿಪ್ನೋಟೈಸ್ ಆಗಿರ್ತಾಳೆ. ಅದಾದ್ಮೇಲೆ ಈ ಕಡೆ ಒಂದ್ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಹೆಸರು ಯೂನಾ. ನಮ್ ಸ್ಟೋರಿ ಹೀರೋಯಿನ್. ಅವಳು ಒಂದ್ ಬಾರ್ ಅಲ್ಲಿ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ನಮ್ ಹೀರೋಯಿನ್ ಯಾವ ತರ ಅಂದ್ರೆ ಅವಳು ಮನುಷ್ಯರ್ ಕಂಡ್ರೇ ಆಗಲ್ಲ ಅವಳಿಗೆ. ಅವರೆಲ್ಲ ಸೆಲ್ಫೀಸ್ ಅಂತ ತಿಳ್ಕೊಂಡಿರ್ತಾಳೆ ಮನುಷ್ಯನ ಎಲ್ಲಾರ್ನು. ಸೊ ಅದನ್ನ ಮೆಂಟಾಲಿಟಿ ಇಟ್ಕೊಂಡಿರೋಳು. ಯಾಕಾರು ಬದುಕಿದೀನೋ ಅನ್ನೋ ತರ ಇರ್ತಾಳೆ. ಹೇಳ್ಬೇಕು ಅಂದ್ರೆ ಅವಳು ಜೀವನ ಸಾಕ್ಸಕ್ಕೋಸ್ಕರ ಇವ್ರ ಮಂದಿದಲ್ಲಿ ಇರ್ಬೇಕಲ್ಲ ಅಂತ ಇರ್ತಾಳೆ. ಆಮೇಲೆ ಡಸ್ಟ್ಬಿನ್ ತಗೊಂಡ್ ಬಿಸಾಕಕ್ ಹೋದ್ರೆ ಅಲ್ಲಿ ಹೀರೋ ಆ ಹುಡುಗಿ ಕಿಸ್ ಮಾಡ್ತಾ ಇರ್ತಾರೆ. ಅದ್ ನೋಡ್ಬಿಟ್ಟು ಇವಳಿಗೆ ಏನ್ ಜನನಪ್ಪ ಎಲ್ಲಂದ್ರಲ್ಲಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಒಂದ್ ರೂಮ್ ಗಾರ ಹೋಗ್ಬೇಕಾದ್ರೆ ಒಂದು ಸೆನ್ಸ್ ಬೇಡ ಅಂತ ಅನ್ಕೊಂಡ್ ಬೈಕೊಂಡು ನೋಡ್ತಿರ್ತಾಳೆ. ಅವಾಗ ಅವ್ನ್ ನೋಡ್ಬಿಡ್ತಾನೆ. ಅವ್ನ್ ದುರಾಯಿಸ್ಕೊಂಡ್ ನೋಡೋದ್ ನೋಡ್ಬಿಟ್ಟು ಇವಳಿಗೆ ಭಯ ಆಗ್ಬಿಡುತ್ತೆ. ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಎದ್ರುಕೊಂಡು. ಅದಾದ್ಮೇಲೆ ಆ ಹುಡುಗಿ ಮೆಮೊರಿ ಎಲ್ಲ ಲಾಸ್ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಏನ್ ನಡೀತಾ ಅವಳಿಗೆಲ್ಲ ಮರ್ತೋಗ್ಬಿಡ್ತಾಳೆ. ಅಲ್ಲೇ ನಿಂತ್ಕೊಂಡು ನಾ ಹೆಂಗ್ ಬಂದೆ ಇಲ್ಲಿಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಆ ಹುಡುಗಿಗೆ ಎಲ್ಲಾ ವಿಷಯ ಮರ್ತೇ ಹೋಗ್ಬಿಟ್ಟಿರುತ್ತೆ. ಮತ್ತೆ ಆ ಬಾನ್ಸಿಕ್ ಅಂತ ಹುಡುಗನ್ ತೋರಿಸ್ತಾರೆ. ಅವ್ನು ಯಾರು ಅಲ್ಲ, ನಮ್ ಹೀರೋ ಹೆಸರೇ ಬಾನ್ಸುಕ್ ಅಂತ. ಅವನು ಒಂದು ಲೇಡಿನ ಹೋಗ್ಬಿಟ್ಟು ಮೀಟ್ ಮಾಡ್ತಾನೆ. ಆ ಲೇಡಿ ಯಾರು ಅಲ್ಲ, ಹೀರೋಗೆ ಬಾಸ್ ತರ. ಅಂದ್ರೆ ಗಾಬ್ಲಿನ್ ಲೇಡಿ. ಆದ್ರೆ ಇವನ್ಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು. ಆದ್ರೆ ಎಲ್ಲಾ ವಿಷಯನು ಇನ್ಫಾರ್ಮೇಶನ್ ತಗೋತಿರ್ತಾನೆ ಇವ್ನು ಹ್ಯೂಮನ್ ಆಗಕ್ಕೆ. ಆ ಹ್ಯೂಮನ್ ಆಗೋದ್ ಹೆಂಗೆ ಅಂತ ಕೇಳ್ಕೊತಾ ಇರ್ತಾನೆ. ಆವಾಗ ಹುಡುಗಿನ್ ಕಿಸ್ ಮಾಡದ್ನಲ್ಲ, ಅವ್ನಿಗೊಂದು ಫೀಲಿಂಗ್ ಇವ್ನಿಗೆ ಬಂದಿರುತ್ತೆ, ಟ್ರಾನ್ಸ್ಫರ್ ಆಗಿರುತ್ತೆ. ಅದ್ ಯಾವ ಫೀಲಿಂಗ್ ಅಂದ್ರೆ ಲೋನ್ಲಿನೆಸ್. ನಾ ಒಬ್ನೇ ಇದೀನಿ, ನನ್ ಜೊತೆ ಯಾರು ಇಲ್ಲ ಅಂತ ಅನ್ಸುತ್ತಲ್ಲ, ಆ ತರ ಫೀಲಿಂಗ್ ಅವ್ನಿಗೆ ಬಂದಿರುತ್ತೆ. ಅದ್ರ ಬಗ್ಗೆ ಈ ತರ ಅನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಅವ್ರು ಹೇಳ್ತಾರೆ ಈ ತರ ಲೋನ್ಲಿನೆಸ್ ಫೀಲಿಂಗ್ ಬಂದಿದೆ ಅಂತ. ಆಮೇಲೆ ಇನ್ನೊಂದ್ ವಿಷಯ ಏನ್ ಗೊತ್ತಾ, ಪ್ರಪಂಚದಲ್ಲಿ ತುಂಬಾ ವಿಷಯಗಳಿದಾವೆ. ನಿನ್ ತರನೇ ಕರ್ಲಿ ತರ ಮನುಷ್ಯಗಳು ಇದ್ದಾರೆ. ಅವ್ರ ಏನಾರು ಮನುಷ್ಯರಾಗ್ಬೇಕು ಅಂತಂದ್ರೆ 100 ತರ ಇರೋ ಎಲೆಗಳನ್ನ 100 ದಿನ ತಿನ್ಬೇಕಾಗತ್ತೆ. ಅವಾಗ್ಲೇ ಅವ್ರ ಮನುಷ್ಯ ಆಗೋದು. ಅದೇ ತರ ಈ ನರಿಗಳು ಇದಾರೆ, ಫಾಕ್ಸ್. ಅವ್ರೇನಾರು ಮನುಷ್ಯರಾಗ್ಬೇಕು ಅಂದ್ರೆ 100 ತರ ಲಿವರ್ ತಿನ್ಬೇಕಾಗತ್ತೆ 100 ಜನದ್ದು. ಸೊ ಅದರಿಂದ ಅವರು ಮನುಷ್ಯರಾಗಿ ಕನ್ವರ್ಟ್ ಆಗ್ಬೋದು. ನೀನ್ ಏನಾರು ಮನುಷ್ಯರಾಗ್ಬೇಕು ಅಂದ್ರೆ 10 ಜನನ ಕಿಸ್ ಮಾಡ್ಬೇಕು. ಅವಾಗ್ಲೇ ನೀನು ಮನುಷ್ಯರಾಗ್ಬೋದು. ಆದ್ರೆ ಅವ್ರದೆಲ್ಲ ಕಂಪೇರ್ ಮಾಡಿದ್ರೆ ನೀನು ತುಂಬಾ ಈಸಿ ಅಂತ ಹೇಳ್ತಾ ಇರ್ತಾಳೆ. ಆಗ ಗಾಬ್ಲಿನ್ ಲೇಡಿ ಕೇಳ್ತಾರೆ, ನೀ ಯಾಕೆ ಇದ್ದಕ್ಕಿದ್ದಂಗೆ ಹ್ಯೂಮನ್ ಆಗ್ಬೇಕು ಅಂತ ಹೇಳ್ತಾ ಇದೀಯ ಅಂದಾಗ, ನನಗೆ ಈ 1000 ವರ್ಷ ಬದುಕೊಂಡು ಈ ತರ ಹಿಂಸೆ ಅನ್ಭವ್ಸಕ್ ನನ್ಗೆ ಇಷ್ಟ ಇಲ್ಲ. ಒಂದ್ ಸ್ವಲ್ಪ ವರ್ಷ ಇದ್ಬಿಟ್ಟು ಸೊತ್ತಾಗ್ಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕಿಂತ ಮನುಷ್ಯ ಆಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಅವ್ನು ಹೇಳ್ತಾನೆ. ಸರಿ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನಾಗ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಯೂನಾ ಅಂತ ತೋರಿಸ್ತಾರೆ ಹೀರೋಯಿನ್. ಆಮೇಲೆ ನೆಕ್ಸ್ಟ್ ಡೇ ಅವಳು ಕಾಲೇಜ್ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅವಳು ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾಳೆ. ಅವಳು ಬಂದ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಇವಳ ಬಗ್ಗೆ ಏನು ಅಂತ ನಾರ್ಮಲ್ ಆಗಿ ಕೇಳ್ಕೊಂತಿರ್ತಾಳೆ. ಇವಳು ನೋಡಿದ್ರೆ ಈ ಮನುಷ್ಯರು ಕಂಡ್ರೆ ಆಗಲ್ಲ ಅನ್ನೋದ್ರಲ್ಲೇ ಇರ್ತಾಳೆ ಕಾನ್ಸೆಪ್ಟ್ಲಿ. ಅಂದ್ರೆ ಹುಡುಗರು ಕಂಡ್ರೆ ಇವಳಿಗೆ ತುಂಬಾ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇವಳಿಗೊಂದು ಬ್ರೇಕಪ್ ಆಗಿರುತ್ತೆ. ಅವ್ನು ಮೋಸ ಮಾಡಿರ್ತಾನೆ. ಅದರಿಂದಾನೇ ಅವಾಗ್ಲಿಂದ ಅನ್ಕೊಂಡ್ಬಿಡ್ತಾಳೆ, ನಾನು ಯಾವ್ದೇ ಕಾರಣಕ್ಕೂ ಯಾರನ್ನ ಲವ್ ಮಾಡಲ್ಲ, ಈ ರಿಲೇಶನ್ಶಿಪ್ ಒಳಗೆ ಹೋಗಲ್ಲ ನಾನು ಅಂತ. ಇದ್ರ ಬಗ್ಗೆ ಹೇಳ್ಬೇಕಾರೆ ನೀನು ಯಾರನ್ನಾರು ಒಂದ್ ಒಳ್ಳೆ ಹುಡುಗನ್ ಡೇಟ್ ಮಾಡು, ಆವಾಗ್ಲೇ ನಿನಗೆ ಲೈಫ್ ಬಗ್ಗೆ ಗೊತ್ತಾಗುತ್ತೆ. ನೀ ಈ ತರ ಮೆಂಟಾಲಿಟಿ ಇಟ್ಕೊಂಡ್ರೆ ತುಂಬಾ ಕಷ್ಟ ಅಂತ ಅನ್ಕೊಂಡು ಆ ಲೇಡಿನೂ ಹೇಳ್ತಾ ಇರ್ತಾಳ ಫ್ರೆಂಡ್. ಬಟ್ ಇವಳಿಗೆ ಇವಳ ಮೆಂಟಾಲಿಟಿ ನೋಡಿದ್ರೆ ಚೇಂಜ್ ಆಗಕ್ ಕಾಣೋದೇ ಇಲ್ಲ. ಆಮೇಲೆ ಈ ಕಡೆ ಮತ್ತೆ ಹೀರೋನ್ ತೋರಿಸ್ತಾರೆ. ಅವ್ನ್ ನೋಡಿದ್ರೆ ಒಂದ್ ಹುಡ್ಗಿನ್ ಕಿಸ್ ಮಾಡ್ತಿರ್ತಾನೆ. ಆ ಹುಡ್ಗಿ ಯಾರು ಅಲ್ಲ, ಹೀರೋಯಿನ್ ಫ್ರೆಂಡ್ ಅಂತ ಈಗ ರೀಸೆಂಟ್ ಆಗಿ ನೋಡಿದ್ವಲ್ಲ ಅದೇ ಹುಡ್ಗಿ. ಅದೇ ಟೈಮ್ಗೆ ಹೀರೋಯಿನ್ ಅವಳ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಆ ದಾರಿಯಿಂದ ಹೋಗ್ತಾ ಇರ್ತಾಳೆ. ಇದ್ ನೋಡಿದಾಗ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ನನ್ ಫ್ರೆಂಡ್ ತಾನೇ ಅವಳು ಅಂತ ಯೋಚನೆ ಬಿಟ್ಟು ಅವ್ ಕರೆಕ್ಟ್ ಆಗಿ ನೋಡಿದಾಗ ಅವಳಿಗೆ ಫೇಸ್ ಗೊತ್ತಾಗಲ್ಲ. ಆಮೇಲೆ ಗ್ಯಾಪ್ನ ಆಗುತ್ತೆ. ಅದೇ ಹುಡ್ಗ ಒಂದ್ ಹುಡ್ಗಿನ ಕಿಸ್ ಮಾಡ್ತಾ ಇದ್ದ ಬಾರ್ ಹತ್ರ ಅಂದ್ಬಿಟ್ಟು ಇವಳು ಸರ್ರೇ ಕೋಪ ಬಂದ್ಬಿಡುತ್ತೆ. ಇವನು ಮೋಸ ಮಾಡ್ತಾವನೆ ಅಂತ ಒಳಗ್ ಹೋಗ್ತಾಳೆ. ಹತ್ರ ಹೋಗ್ಬಿಟ್ಟು ನಿಲ್ಸು ಅಂದ್ಬಿಟ್ಟು ಕೂಗ್ಬಿಟ್ಟು ಮುಖಕ್ಕೆ ಒಂದ್ ಪಂಚೆ ಹೊಡ್ಬಿಡ್ತಾಳೆ. ಸರ್ರೇ ಕೋಪ ಬಂದ್ಬಿಡುತ್ತೆ. ಅವ್ನ್ ಇವಳಿಗೆ ಆಗಿದ್ ಬ್ರೇಕಪ್ ಮತ್ತೆ ಇವಳ ಫ್ರೆಂಡ್ ಮೋಸ ಆಗ್ತಿದೆ ಅಂದ್ಮೇಲೆ ಸರ್ರೇ ಕೋಪ ಮಾಡ್ಕೊಂಡು ಕಿಚ್ಚಾಡ್ತಿರ್ತಾಳೆ. ಹೇಳ್ಬಿಟ್ಟು ಅವಳ ಫ್ರೆಂಡ್ ನ ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಫ್ರೆಂಡ್ ನೋಡಿದ್ರೆ ನಾರ್ಮಲ್ ಆಗಿ ಕಾಣ್ತಾ ಇರ್ತಾಳೆ. ಈಗ ಏನಾಯ್ತು, ಯಾಕೆ ನಾನು ಹಂಗ್ ಎಳ್ಕೊ ಬಂದೆ ಅಂತ ಕೇಳಿದ್ರೆ, ಏನಾಯ್ತಾ, ನೀನ್ ಏನ್ ಮಾಡ್ತಿದ್ಯಾ ಗೊತ್ತಿದ್ಯಾ, ಯಾಕೆ ಹೋಗಿ ಕಿಸ್ ಮಾಡ್ದೆ ಅಂದ್ರೆ, ಕಿಸ್ಸ ಯಾರನ್ನ ಅಂದ್ರೆ ನಾ ಹೇಳ್ತಿದೀನಿ ಆ ಹುಡ್ಗನ್ ಕಿಸ್ ಮಾಡ್ತಾ ಇದ್ದಿಲ್ಲ ನಿನ್ ಗೊತ್ತಿಲ್ವಾ ಅಂದಾಗ, ಕಿಸ್ಸ ಅದೇಂಗೆ ಗೊತ್ತಿಲ್ದ ಕಿಸ್ ಮಾಡಕ್ಕಾಗತ್ತೆ, ಆ ತರ ಎಲ್ಲ ಏನಿಲ್ವಲ್ಲ ಅಂತ ಅನ್ಕೊಂಡು ಆ ಹುಡ್ಗಿಗೆ ಏನ್ ನಡೀತು ಅಂತ ಜ್ಞಾಪನ ಇರಲ್ಲ. ಇವಳಿಗೂ ಅರ್ಥ ಆಗಲ್ಲ ಅದಿಂಗೆ ಇವಳಿಗೆ ಜ್ಞಾಪನ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆ ಹುಡ್ಗಿ, ಅಯ್ಯೋ ನಿನ್ಗೆ ರೀಸೆಂಟ್ ಆಗಿ ಬ್ರೇಕಪ್ ಆಗಿದಿಂದ ಸ್ವಲ್ಪ ಮೆಂಟಲಿ ಅಫೆಕ್ಟ್ ಆಗಿದೆ ಅನ್ಸುತ್ತೆ, ನೀ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡು ಸರಿ ಹೋಗ್ತದೆ, ನೀ ತಲೆ ಕೆಡ್ಸ್ಕೋಬೇಡ
ಮಾಡ್ಬೇಡ ಅಂದ್ಬಿಟ್ಟು ಆ ಹುಡುಗಿ ಹೀರೋಯಿನ್ ಹುಚ್ಚಿ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ. ಇವಳಿಗೆ ಅರ್ಥ ಆಗಲ್ಲ, ಅಲ್ಲ ನಾನು ಇವಳು ಹೆಲ್ಪ್ ಮಾಡಕ್ ಬಂದ್ರೆ ನನ್ನೇ ಹಿಂಗೆ ಏನೋ ಹೇಳ್ಬಿಟ್ಟು ಹೋಗ್ತಾಳಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಹೀರೋನ್ ತೋರಿಸ್ತಾರೆ, ಅವನ್ಗೆ ಮತ್ತೆ ಆ ಗಾಬ್ಲಿನ್ ಕ್ವೀನ್ ವಾಯ್ಸ್ ಕೇಳುತ್ತೆ. ಅವ್ರು ಏನೋ ಹೇಳ್ತಾರೆ, ಈಗ ಯಾವ ತರ ಫೀಲ್ ಆಗ್ತಿದೆ ಅಂತ. ಅವ್ನು ಕೇಳ್ತಾನೆ, ಆ ಹುಡುಗಿಗೆ ಏನ್ ಅನ್ಸ್ತಿದೆ ಗೊತ್ತಿಲ್ಲ, ಅವ್ಳು ಅಳ್ತಾ ಇರೋದ್ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಈ ಫೀಲಿಂಗು ಸಿಂಪತಿ ಅಂತ ಹೇಳ್ತಾಳೆ, ಅಂದ್ರೆ ಕರುಣೆ ಪಡೋ ಫೀಲಿಂಗ್ ಬಂದಿರುತ್ತೆ. ಇದಾದ್ಮೇಲೆ ಹೀರೋನ್ಗೆ ಏನ್ ಮಾತಾಡೋದು ಗೊತ್ತಾಗೋದಿಲ್ಲ. ಮನೆಗೆ ಹೋಗ್ತಾಳೆ, ಅವಳಿಗೆ ಅಸೈನ್ಮೆಂಟ್ ಮಾಡೋದಿರುತ್ತೆ ಅರ್ಜೆಂಟ್. ಸೊ ಅದರಿಂದ ಅದ್ ಮಾಡ್ಕೊಂಡ್ ಕೂತಿರ್ತಾಳೆ. ಆಗ ಅವ್ಳ ಫ್ರೆಂಡ್ ಇಂದ ಒಂದು ಫೋನ್ ಕಾಲ್ ಬರುತ್ತೆ. ಇವಳಿಗೆ ಏನ್ ನಡೀತಿದೆ ಗೊತ್ತಾಗಲ್ಲ. ಏನು ಅಂತ ಕೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನಿನ್ ಪ್ರೊಫೈಲ್ ನೋಡ್ಬಿಟ್ಟು ಅವ್ನಿಗಂತೂ ಫುಲ್ ಇಷ್ಟ ಆಗ್ಬಿಟ್ಟು ಊಟ ಮಾಡೋದೇ ಬಿಟ್ಬಿಟ್ಟಿದ್ದಾನೆ, ನಿನ್ನ ಹತ್ರ ಮೀಟ್ ಮಾಡ್ಬೇಕು ಅಂತ. ಪ್ಲೀಸ್ ಅವನ ಹೋಗಿ ಅವ್ನ್ ಬ್ಲೈಂಡ್ ಡೇ ಸೆಟ್ ಮಾಡ್ತೀನಿ, ಮೀಟ್ ಮಾಡ್ಕೋಬಾ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಆ ತರ ಎಲ್ಲ ಆಗಲ್ಲ, ನನಗಿಂದ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ, ಅಂದ್ರೆ ನಿನಗೆ ಅಸೈನ್ಮೆಂಟ್ ಮಾಡ್ಬೇಕು, ನೀನು ನನ್ಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾಳೆ. ನೋಡು, ಅಸೈನ್ಮೆಂಟ್ ನಾನ್ ನಿನಗೆ ಮಾಡ್ಕೊಡ್ತೀನಿ, ಅದ್ರ ಬದಲು ನೀನು ಪ್ಲೀಸ್ ಅವನ್ನ ಮೀಟ್ ಮಾಡು ಅಂತ ಹೇಳ್ತಾಳೆ. ಆಗ ಇವಳಿಗೂ ಅನ್ಸುತ್ತೆ, ಸರಿ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಕಿತಾಪತಿ ಮಾಡಿದ್ರೆ ನನ್ ಕೆಲಸ ಎರಡು ಕೆಲಸನೂ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೋಗ್ತಾಳೆ. ಅಲ್ಲಿ ಹೋದಾಗ ಅವ್ನು ಚೆನ್ನಾಗಿ ಇರ್ತಾನೆ, ಬಟ್ ಮಾತಾಡ್ತಿರೋದು ನೋಡಿದ್ರೆ ತುಂಬಾ ಜನ ಜೊತೆ ಹುಡುಗಿ ಜೊತೆ ಮಾತಾಡಿರ್ತಾನೆ. ಆ ತರ ಇರುತ್ತೆ. ನೀ ಎಷ್ಟ್ ಜನ ಡೇಟ್ ಮಾಡಿದ್ಯಾ ಅಂದಾಗ ಇವಳು ಅಂತಾಳೆ, ಈ ತರ ಬ್ಲೈಂಡ್ ಡೇಟೇ ನಾವು ಹೋಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು, ನಾನ್ ತುಂಬಾ ಜನ ಡೇಟ್ ಮಾಡಿದೀನಿ, ಅದಾದ್ಮೇಲೆ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಅನ್ಕೊಂಡು ಒಂಥರ ನಾಚಿಕೆ ಬಿಟ್ಟು ಹೇಳ್ತಾ ಇರ್ತಾನೆ. ಇದು ಕೇಳಿದಾಗ ಬಾಯಿಗೆ ಬಂದಂಗೆಲ್ಲ ಹೇಳ್ಬಿಟ್ಟು ಅವ್ನ್ ಮರ್ಯಾದೆ ತೆಗೆದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಹಿಂಗೆ ಗೊಣಿಕೊಂಡು ಅವಳದು ಪಾರ್ಟ್ ಟೈಮ್ ಕೆಲಸ ಇರುತ್ತಲ್ಲ ಬಾರ್ ಹತ್ರ, ಅಲ್ಲಿ ಬರ್ತಾಳೆ. ಅಲ್ಲಿ ಬಂದಾಗ ಇವಳು ಪಾಡು ಒಳಗೆ ಹೋದ್ರೆ ನೋಡಿದ್ರೆ ಹೀರೋ ಅಲ್ಲೇ ಇರ್ತಾನೆ. ಇವನು ಪಾರ್ಟ್ ಟೈಮ್ ಕೆಲಸ ಸೇರ್ಕೊಂಡಿರ್ತಾನೆ. ನೀ ಏನ್ ಇಲ್ಲಿ ಮಾಡ್ತಿದ್ಯಾ ಅಂದ್ರೆ, ನಾನು ಇಲ್ಲಿ ಕೆಲಸ ಸೇರಿದ್ದೀನಿ ಅಂತ ಅವನು ಹೇಳ್ತಾನೆ. ಸರಿ, ನೀನು ನನ್ನ ಫ್ರೆಂಡ್ ಏನ್ ಮಾಡಿದೆ, ಅವಳಿಗೆ ನಿನ್ ಬಗ್ಗೆ ಒಂದ್ ಚೂರು ಕೂಡ ಜ್ಞಾಪನ ಇಲ್ಲ, ನೀನು ಅದೆಷ್ಟು ಧೈರ್ಯ ಆಗಿದ್ರೆ ನನ್ನ ಫ್ರೆಂಡ್ ಮೇಲೆ ನೀ ಚೀಟ್ ಮಾಡ್ಬೋದು ಅಂದಾಗ ಅದ್ ನನ್ನ ಇಷ್ಟ, ನಾನು ಏನಾರ ಮಾಡ್ಕೋತೀನಿ, ನಿನ್ಗೇನು ಅಂತ ಹೇಳ್ತಾನೆ. ಇದ್ ಕೇಳಿದಾಗ ಅವಳಿಗೆ ಇನ್ನೂ ಕೋಪ ಬರುತ್ತೆ. ಕಾಲೆತ್ತು ಒದ್ಬಿಡ್ತಾಳೆ ಕಾಲ್ ಹತ್ರ. ಆಗ ಅವ್ನಿಗೆ ಏಟ್ ಆಗ್ಬಿಡುತ್ತೆ, ಸ್ವಲ್ಪ ನಲ್ಲಾಡ್ತಿರ್ತಾನೆ. ಆಗ ಹೇಳ್ತಾನೆ, ಏನ್ ಮಾಡ್ದೆ ಹೇಳು, ಇಲ್ಲಾಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾಳೆ. ಅವಾಗ ಅವ್ನು ಹೇಳ್ತಾನೆ ಕಿವಿ ಹತ್ರ ಬಂದ್ಬಿಟ್ಟು, ನಾನೊಂದ್ ಗಾಬ್ಲಿನು, ನಾನ್ ಹ್ಯೂಮನ್ ಆಗಕ್ಕೆ 10 ಜನನ ಹುಡುಗಿರ್ನ ಕಿಸ್ ಮಾಡ್ಬೇಕು, ಅವಾಗ ನನಗೆ ಎಮೋಷನ್ ಎಲ್ಲ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ಕೇಳಿದ್ದೆ ಇವಳಿಗೆ ನಂಬಿಕೆ ಬಂದ್ಬಿಡುತ್ತಾ? ನಂಬಿಕೆ ಅಂತೂ ಬರೋದಿಲ್ಲ. ಇವನೇನೋ ಲೂಸ್ ಆಗಿ ಮಾತಾಡ್ತಾನೆ ಅಂದ್ಬಿಟ್ಟು ಬೋದ್ಬಿಟ್ಟು ಹೋಗ್ಬಿಡ್ತಾಳೆ. ಬಟ್ ಆದ್ರೆ ಅವ್ನ ಪಾಡ್ಗೆ ಅವ್ನ್ ಕೆಲಸ ಮಾಡ್ಕೊತಿರ್ತಾನೆ, ಏನಕ್ಕೂ ರಿಯಾಕ್ಟ್ ಮಾಡಲ್ಲ. ಇವಳಿಗೆ ಅವನ್ ಮೇಲೆ ಕಣ್ಣು, ಇವ್ನಿ ಹೋಗಿ ಇಂಥವನ್ನ ಲವ್ ಮಾಡೋಳಲ್ಲ ಅವಳು ಅನ್ಕೊಂಡು. ಹಂಗೆ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ, ಕೆಲಸ ನಡೀತಾ ಇರುತ್ತೆ. ಆವಾಗ ಒಬ್ಬ ಬಂದ್ಬಿಟ್ಟು ಔಟ್ ಸೈಡ್ ಫುಡ್ ತಗೊಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ತಿಂತಾ ಇರ್ತಾನೆ. ಈ ರೆಸ್ಟೋರೆಂಟ್ ಆ ತರ ಎಲ್ಲ ತಿನ್ನಂಗಿಲ್ಲ. ಇವಳು ಬಂದು ಹೇಳಿದ್ರು ಅವ್ನು ಕೇಳೋದೇ ಇಲ್ಲ. ಎಷ್ಟೇ ಹೇಳಿದ್ರು ಅವ್ನು ತುಂಬಾ ಗಲಾಟೆ ಮಾಡ್ತಿರ್ತಾನೆ. ಒಡೆಯಕ್ಕೆ ಬಂದ್ಬಿಡ್ತಾನೆ ಹೀರೋಯಿನ್. ಅವ್ ಕರೆಕ್ಟ್ ಆಗಿ ಬಂದ್ಬಿಟ್ಟು ಅವ್ನು ಹಿಡ್ಕೊಂತಾನೆ. ಹೀರೋ ಕೈ ಹಿಡ್ಕೊಂಡಾಗ ಇವಳು ಕೋಪ ತಡಿಯಕ್ಕಾಗದೆ ಅದನ್ನ ಲೆಗ್ ಪೀಸ್ ಬಿದ್ದಿರುತ್ತೆ, ಅದ್ ತಗೊಂಡ್ ಮೂತಿಗೆ ಹೊಡ್ಬಿಡ್ತಾಳೆ. ಹೊಡ್ಬಿಟ್ಟು ಇವಳೇ ಕಿರ್ಚಾಡಿ ಆಮೇಲೆ ಅಳಕ್ಕೂ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಒಂಥರ ಇವಳಿಗೆ ಯಾಕೋ ಸರಿ ಇಲ್ಲ. ಅದಾದ್ಮೇಲೆ ಒಂದ್ ಕಡೆ ಕೂತ್ಕೊಂಡು ಅಂಗಡಿಯಿಂದ ಹಿಂದೆಗಡೆ ಕೂತ್ಕೊಂಡು ಅಳ್ತಾ ಕೂತಿರ್ತಾಳೆ. ಇವ್ನ್ ಬಂದ್ಬಿಟ್ಟು ಸ್ವಲ್ಪ ಸಿಂಪತಿ ತೋರಿಸ್ತಿರ್ತಾನೆ. ಇವ್ನ್ಗೆ ಏನ್ ನಡೀತಿದೆ ಗೊತ್ತಿಲ್ಲ, ಬಟ್ ಆ ಫೀಲಿಂಗ್ಸ್ ಎಲ್ಲ ಸ್ವಲ್ಪ ಆಕ್ಟಿವೇಟ್ ಆಗ್ತಿರುತ್ತೆ. ಇಷ್ಟ ದಿನ ಕನೆಕ್ಟ್ ಮಾಡೋದಲ್ಲ ಅದನ್ನೆಲ್ಲ. ಆಮೇಲೆ ಮತ್ತೆ ಇವನ್ನ ತೋರಿಸ್ತಾರೆ. ಅವಳು ಅವ್ಳ ಫ್ರೆಂಡ್ ಜೊತೆ ಕೂತ್ಕೊಂಡು ಈಗ ರೀಸೆಂಟ್ ಆಗಿ ನಡೀತಲ್ಲ ಬ್ಲೈಂಡ್ ಡೇಟ್, ಅದ್ರ ಬಗ್ಗೆ ಕೇಳ್ತಾ ಇರ್ತಾಳೆ. ಅವಳ ಫ್ರೆಂಡ್ ಏನಾಯ್ತು ಅಂದ್ರೆ ಇವಳು ಏನು ಸರಿಯಾಗಿ ಮಾತಾಡ್ತಿರಲ್ಲ. ಅವಾಗ ಕರೆಕ್ಟ್ ಆಗಿ ಒಬ್ಬ ವೈಟರ್ ಬರ್ತಾನೆ. ಅವನು ಇವ್ರಿಗೆಲ್ಲ ಗೊತ್ತು ಅನ್ಸುತ್ತೆ. ಅವ್ನು ಹೇಳ್ತಾನೆ, ನನಗೆ ಗೊತ್ತಿಲ್ಲದೆ ನೀನು ಬ್ಲೈಂಡ್ ಡೇಟ್ ಹೋಗಿದ್ಯಾ, ಅದ್ ಹೆಂಗ್ ಹೋಗಿದ್ಯಾ, ನೀನು ಆಲ್ರೆಡಿ ಎಕ್ಸ್ ನ ಮರ್ತೋದ ಅಂದ್ಬಿಟ್ಟು ಹೇಳ್ಬಿಟ್ಟು ಜ್ಞಾಪನ ಪಡಿಸ್ಬಿಡ್ತಾನೆ. ಇದು ಎಕ್ಸ್ ಹೆಸರು ಕೇಳಿದ್ದೆ ಇವಳು ಕೋಪ ಬಂದ್ಬಿಟ್ಟು ಎಲ್ಲ ಕಿಚ್ಚಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅದಾದ್ಮೇಲೆ ಮತ್ತೆ ಅವ್ರ ಬಾಸ್ ಕರೆದಿರ್ತಾರೆ ಹೀರೋನ. ಅವ್ನು ಹೋಗ್ಬಿಟ್ಟು ಮಾತಾಡ್ತಿರ್ತಾನೆ. ಆ ಲೇಡಿ ಹೇಳ್ತಾ ಇರ್ತಾರೆ, ನೋಡು ನೀನ್ ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು, ನೀ ಏನಾರು ಹ್ಯೂಮನ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ನಿನ್ಗೆ ಒಳ್ಳೆ ಜೀವನ ಸಿಕ್ಬಿಡುತ್ತೆ ಅಂತ ಅದನ್ನ ಹಾಳು ಮಾಡಕ್ಕೆ ಅಂತ ಎಕ್ಸಾಸ್ಟರ್ಸ್ ಅಂತ ಇರ್ತಾರೆ. ಅವ್ರು ಬಂದ್ಬಿಟ್ಟು ನಿನ್ಗಿಂದ ಬರೋ ಒಂದು ಫ್ಲೇಮ್ ಇದೆಯಲ್ಲ, ಆ ಫ್ಲೇಮ್ ನ ಸೆನ್ಸ್ ಮಾಡ್ಕೊಂಡು ನೀ ಎಲ್ಲಿದ್ಯಾ ಅಂತ ನೋಡ್ಬಿಟ್ಟು ನಿನ್ನ ಸಾಯ್ಸಕ್ ಬರ್ತಾರೆ. ನೀ ಏನ್ ಮಾಡ್ಬೇಕು, ಸ್ವಲ್ಪ ಹುಷಾರಾಗಿರ್ಬೇಕು. ನೀ ಯಾವಾಗಾರ ಒಂದ್ ಹುಡುಗಿನ ಕಿಸ್ ಮಾಡಿದ್ರೆ ಆ ಜಾಗ ಬಿಟ್ಬಿಟ್ಟು ಬೇಗ ಹೋಗೋದ್ ನೋಡು, ಅಲ್ಲಂತೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ಬಿಡ್ತಾಳೆ. ಇವನು ಅದನ್ನ ತಿಳ್ಕೊಂತಾನೆ. ಆಮೇಲೆ ಏನಾಗುತ್ತೆ, ಇವನು ಒಂದ್ ಹುಡುಗಿನ ಮೀಟ್ ಮಾಡ್ತಾನೆ. ಆ ಹುಡುಗಿಗೆ ಆಲ್ರೆಡಿ ಬ್ರೇಕಪ್ ಆಗಿರುತ್ತೆ. ಬ್ರೇಕಪ್ ಅಂದ್ರೆ ಆ ಹುಡುಗಿ ಇಷ್ಟ ಪಡ್ತಿರೋ ಹುಡುಗ ತೀರೋಗ್ಬಿಟ್ಟಿರ್ತಾನೆ. ಸೊ ಅದರಿಂದ ಅವಳು ಫೀಲಿಂಗ್ ನಿಂತಾಳೆ. ಸೊ ಆ ಮೆಮೊರೀಸ್ ಇಂದಾನೆ ಜ್ಞಾಪನ ಪಡ್ಕೊಂಡು ಅವ್ನು ಇಷ್ಟ ಪಡ್ತಿರೋ ಹುಡುಗ ತರನೇ ಹೋಗ್ಬಿಟ್ಟು ಕಿಸ್ ಮಾಡ್ಬಿಟ್ಟು ಬೇಕಾಗಿರೋ ಎಮೋಷನ್ ತಗೋಬರ್ತಾನೆ. ಅಲ್ಲಿಂದ ಅವನಿಗೆ ಸಿಕ್ಕಿರೋ ಎಮೋಷನ್ ಯಾವ್ದಂದ್ರೆ ಪೈನ್, ಅಂದ್ರೆ ಒಬ್ರು ಕಳ್ಕೊಂಡಿರೋ ನೋವಿರುತ್ತಲ್ಲ, ಆ ತರ ಒಂದು ಎಮೋಷನ್ ಸಿಕ್ಕಿರುತ್ತೆ. ಅದನ್ನ ಅವ್ನು ಬಂದಿದ್ದೆ ಯಾವ್ದೆಲ್ಲ ಎಮೋಷನ್ ಅವನಿಗೆ ಬರುತ್ತೋ ಅವಾಗ ಅವನಿಗೆ ಓವರ್ ಫ್ಲೋ ಆಗ್ಬಿಡುತ್ತೆ, ಕಂಟ್ರೋಲ್ ಸಿಗಲ್ಲ. ಅದೇ ತರ ಪೈನ್ ನ ಅವನು ಅನುಭವಿಸ್ತಿರ್ತಾನಲ್ಲ, ಅಳ್ಕೊಂಡ್ ಬರ್ತಾ ಇರ್ತಾನೆ. ಈ ಕಡೆ ಹೀರೋಯಿನ್ ಅವಳು ಕ್ಲಾಸ್ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅವನ ಬಾಯ್ ಫ್ರೆಂಡ್ ನೋಡ್ತಾಳೆ.
ಅವನ್ ನೋಡಿದ್ರೆ ಎಕ್ಸ್ ಅಲ್ವಾ, ಅವ್ನ್ ಇನ್ನೊಂದು ಹುಡುಗಿನ ಜೊತೆ ನಿಂತಿರ್ತಾನೆ. ಇದ್ ನೋಡಿದ್ದೆ ಇವಳಿಗೆ ಇನ್ನೂ ಫೀಲ್ ಆಗ್ಬಿಡುತ್ತೆ. ಇವಳಿಗೊಂಥರ ಕಣ್ಣಿಗೆ ನೀರ್ ತುಂಬ್ಕೊಂಡ್ಬಿಡುತ್ತೆ. ಮನೆಗ್ ಬರ್ತಾ ಇರ್ಬೇಕಾದ್ರೆ ಅದೇ ತಲೆ ನೋಡ್ತಾ ಇರುತ್ತೆ. ಅಳ್ಕೊಂಡ್ ಬರ್ತಿರ್ತಾಳೆ. ಎದುರುಗಡೆ ಇವನು ಕೂಡ ಅಳ್ಕೊಂಡ್ ಬರ್ತಾ ಇರ್ತಾನೆ. ಆಗ ಇಬ್ರು ನೋಡ್ಕೊಂಡು ಸರಿ ಬಾ ಅಂದ್ಬಿಟ್ಟು ಒಂದ್ ಬಾರಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಸರಿ ಯಾಕೆ ಅಳ್ತಾ ಇದೆಯಾ ಅಂತ ಹೀರೋಯಿನ್ ಕೇಳಿದ್ರೆ, ನನ್ಗೆ ಮನ್ಸು ಹೋಗ್ಬಿಟ್ಟಿದೆ, ನಾನು ಯಾವ್ದೋ ಒಂದ್ ನೋವಲ್ಲಿ ಇದೀನಿ, ಏನು ಅಂತ ಗೊತ್ತಿಲ್ಲ, ಅಳು ಬರ್ತಿದೆ ಅಂತ ಅಳ್ತಾ ಇರ್ತಾನೆ. ಅವಾಗ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಆ ಎಕ್ಸಾಸ್ಟಸ್ ಅಂತ ಹೇಳಿದ್ನಲ್ಲ ಅವ್ನ್ ಅಲ್ಲಿಗ್ ಬರ್ತಾನೆ. ನೀನು ಒಂದ್ ಗಾಬ್ಲಿನ್ ತರ ಹೊಳಿತಾ ಇದೀಯಾ, ನೀನ್ ಎತ್ತಾನೆ ಗಾಬ್ಲಿನ್ ಅಂದ್ಬಿಟ್ಟು ಹೀರೋನ ಹೊಡಿಯಕ್ ಬಂದ್ಬಿಟ್ಟು ಸಾಯ್ಸಕ್ ಬರ್ತಾನೆ. ಅವಾಗ ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗಲ್ಲ. ಇಬ್ರು ಫೈಟ್ ಮಾಡ್ತಿರ್ತಾನೆ. ಬಟ್ ಆದ್ರೆ ಅವ್ನ್ ನೋಡಿದ್ರೆ ಫೈಟಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಹೀರೋಗೆ ಹೆಣ್ಣು ಮಾಡಕ್ ಆಗಲ್ಲ. ಹೀರೋಯಿನ್ ಹೆಲ್ಪ್ ಮಾಡಕ್ ಬರ್ತಾಳೆ. ಅವಾಗ ಹೀರೋಯಿನ್ ಕೈ ಹಿಡ್ಕೊಂಡು ಮಾಯ ಆಗ್ಬಿಟ್ಟು ಬೇರೆ ಕಡೆಗೆ ಬಂದ್ಬಿಡ್ತಾನೆ. ಇಲ್ಲಿ ಏನ್ ನಡೀತಿದೆ ಅಂತ ಕೇಳಿದ್ರೆ ಹೀರೋಯಿನ್ ತಿಳ್ಕೊತಾಳೆ ಅವಳು ಯಾವ್ದೋ ಒಂದ್ ಕನ್ಸಲ್ ಅವಳೆ, ಇದಕ್ಕೆ ಆತರ ಏನೇನೋ ನಡೀತಿದೆ ಅನ್ಕೊಂಡ್ಬಿಟ್ಟು ಇದನ್ನೇನು ನಂಬೋದೇ ಇಲ್ಲ. ಆಗ ಏನ್ ಮಾಡ್ತಾಳೆ, ಇದು ನನ್ ಕನ್ಸ್ತಾನೆ, ನಾ ಏನ್ ಬೇಕಾದ್ರೂ ಮಾಡ್ತೀನಿ ಬಿಟ್ಟು ಕಿಸ್ ಮಾಡ್ಬಿಡ್ತಾಳೆ ಹೀರೋದು. ಅವಾಗ ಅವಳಿಗೆ ರಿಯಲೈಸ್ ಆಗತ್ತೆ ಇದೆಲ್ಲ ರಿಯಲ್ ಅಂತ. ಅವಾಗ ಒಂದ್ ಸೆಕೆಂಡ್ಗೆ ಏನ್ ಮಾಡ್ದೆ ನಾನು ಅಂತ ಎದುರ್ಕೋತಿರ್ತಾಳೆ. ಅವಾಗ ಹೀರೋನ್ ಕೇಳ್ತಾಳೆ, ನೀನ್ ನಿಜಲ್ಲೂ ಗಾಬ್ಲಿನ್ ಆದ್ರೆ ಆ ಜನನ್ ಕಿಸ್ ಮಾಡ್ಬಿಟ್ರೆ ಹ್ಯೂಮನ್ ಆಯ್ತಿ ಅಂದ್ರೆ ಹೌದು ಅಂತ ಹೀರೋ ಹೇಳ್ತಾನೆ. ಹೌದಾ ಅಂದ್ಬಿಟ್ಟು ಈಗ ನಾನು ಸೇರಿಸ್ಬಿಟ್ಟು ನೀ ಎಷ್ಟೇನ ಕಿಸ್ ಮಾಡಿದೀಯ ಅಂದ್ರೆ, ನೋಡು ನನ್ಗೆ ನನ್ ಬಾಸ್ ಇದಾರೆ, ಅವ್ರು ಯಾರು ಸೆಲೆಕ್ಟ್ ಮಾಡಿ ನನ್ ಕಳಿಸ್ತಾರೋ ಅವ್ರನ್ನ ನಾನು ಕಿಸ್ ಮಾಡಿದಾಗ್ನೇ ನಂಗೆ ಎಮೋಷನ್ ಬರೋದು, ಆಮೇಲೆ ಅದು ಕೌಂಟ್ ಆಗೋದು. ನಾನ್ ನಿನ್ ಜೊತೆ ಕಿಸ್ ಮಾಡಿದ್ದು ಯಾವ್ದಕ್ಕೂ ಲೆಕ್ಕಕ್ ಬರಲ್ಲ ಅಂತ ಹೀರೋ ಹೇಳ್ತಾನೆ. ಹೌದಾ ಅಂದ್ಬಿಟ್ಟು ತಿಳ್ಕೊಂಡು ಅವಳು ಇನ್ನೂ ಶಾಕ್ ಅಲ್ಲೇ ಇರ್ತಾಳೆ. ಆಮೇಲೆ ಈ ಕಡೆ ನಮ್ ಹೀರೋ ಬಂದ್ಬಿಟ್ಟು ಆ ಕ್ವೀನ್ ಹತ್ರ ಮಾತಾಡ್ತಿರ್ತಾನೆ. ಯಾಕೆ ಅವ್ನ್ ಬಂದ್ಬಿಟ್ಟು ನನ್ನ ಸಾಯಿಸ್ಬೇಕು ಅಂತ. ಅದಕ್ಕೆ ಅವರು, ಒಬ್ಬ ಮನ್ಸನಾಗಿರೋನು ಯಾವ್ದೇ ಕಾರಣಕ್ಕೂ ಗಾಬ್ಲಿನ್ ಆಗಿ ಕನ್ವರ್ಟ್ ಆಗಕ್ಕಾಗಲ್ಲ, ಬಟ್ ಗಾಬ್ಲಿನ್ ಮನುಷ್ಯನಾಗಿ ಕನ್ವರ್ಟ್ ಆಗ್ಬೋದು. ಈ ತರ ಚಾನ್ಸ್ ನಮ್ಗಿದೆ. ಅದಲ್ದೆ ಯಾರು ಗಾಬ್ಲಿನ್ ಮನ್ಸನಾಗಿ ಕನ್ವರ್ಟ್ ಆದ್ರೆ ಏನೇನೋ ಪವರ್ಸ್ ಗಳು ಬರುತ್ತೆ ಅವ್ರು ಸರ್ವ್ ಮಾಡಕ್ಕೆ. ಈ ತರ ಇರ್ಬೇಕಾರೆ ಇದನ್ನ ಸ್ಟಾಪ್ ಮಾಡಕ್ಕೋಸ್ಕರನೇ ಈ ಎಕ್ಸಾಸ್ಟಸ್ ಅಂತಿರೋದು. ಇವ್ರು ಬಂದ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸಕ್ಕೆ ಟ್ರೈ ಮಾಡ್ತಾರೆ. ನೀ ಏನ್ ಮಾಡ್ಬೇಕು, ಅವನಿಂದ ಸ್ವಲ್ಪ ಹುಷಾರಾಗಿದ್ದು ನೀನು ಯಾರನ್ನಾರು ಕಿಸ್ ಮಾಡಿದ್ರೆ ಆ ಜಾಗದಿಂದ ಬೇಗ ಹೋಗ್ಬಿಡ್ಬೇಕು, ಅಲ್ಲಿ ನಿಂತ್ಕೊಂಡು ವೇಟ್ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆವಾಗ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹೀರೋ ಕೇಳ್ತಾನೆ, ಅಲ್ಲ ನೀವು ಯಾವತ್ತೂ ಅನ್ಕೊಂಡೇ ಇಲ್ವಾ ಮನುಷ್ಯ ಆಗ್ಬೇಕು, ಹ್ಯೂಮನ್ ಆಗ್ಬೇಕು ಅಂತ ಅನ್ಕೊಂಡೇ ಇಲ್ವಾ ಅಂದಾಗ ಅವಳು ಅಂತಾಳೆ, ಅನ್ನಕ್ಕಿಂತ ಮುಂಚೆ ಒಂದ್ ವಿಷಯನ ಜ್ಞಾಪಿಸ್ಕೊಂತಾಳೆ. ಅವಳು ಆಲ್ಮೋಸ್ಟ್ ಆಲ್ ಹ್ಯೂಮನ್ ಆಗ್ಬೇಕು ಅಂತ ತುಂಬಾ ವರ್ಷದಿಂದನೇ ಯೋಚನೆ ಪಟ್ಟಿರ್ತಾಳೆ. ಆ ಟೈಮ್ಲಿ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಒಂದೇ ಒಂದ್ ಲಾಸ್ಟ್ ಕಿಸ್ ಮಾಡ್ಬೇಕಾಗಿರುತ್ತೆ ಅಷ್ಟೇ. ಅದ್ ಮಾಡಕ್ಕಿಂತ ಮುಂಚೆ ಒಂದ್ ಹುಡುಗನ್ನ ಇಷ್ಟಪಟ್ಟಿರ್ತಾಳೆ. ಅವನ್ಗೆ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವಳು ಮನುಷ್ಯ ಅಲ್ಲ ಒಂದ್ ಗಾಬ್ಲಿನ್ ಅಂತ. ಅವನು ಕೋಪ ಪಟ್ಕೊಂಡು ಇವಳನ್ನ ಸಾಯ್ಸಕ್ ಬಂದ್ಬಿಟ್ಟು ತುಂಬಾ ಸರಿ ಸಾಯ್ಸಕ್ ಟ್ರೈ ಮಾಡಿರ್ತಾನೆ. ಎಷ್ಟ್ ಸರಿ ಸಾಯಿಸಿದ್ರು ಇವಳು ವಾಪಸ್ಸು ಜೀವಂತವಾಗಿ ಬಂದಿರ್ತಾಳೆ. ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ಮೇಲೆ ಇವಳಿಗೆ ಮನ್ಸೇ ಸರಿ ಇಲ್ಲ. ಆ ಮೆಮೊರೀಸ್ ಇಂದ ಇನ್ನು ಅವಳು ತುಂಬಾ ಅನುಭವಿಸ್ತಾ ಇರ್ತಾಳೆ. ಯಾಕಂದ್ರೆ ಇಷ್ಟಪಟ್ಟಿರೋನೆ ಬಂದ್ ಸಾಯ್ಸಕ್ ಟ್ರೈ ಮಾಡ್ತಾವನೆ ಅಂದ್ರೆ ಹ್ಯೂಮನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟಿರ್ತಾಳೆ. ಆಮೇಲೆ ಅವಳು ರೆಸ್ಟೋರೆಂಟ್ ಲಿ ಕೆಲಸ ಮಾಡ್ತಾ ಇರ್ತಾಳೆ ಪಾರ್ಟ್ ಟೈಮ್. ಆ ಪಾರ್ಟ್ ಟೈಮ್ ಮಾಡ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅವಾಗ ಆ ರೆಸ್ಟೋರೆಂಟ್ ಲಿ ಕೆಳಗಡೆ ಇವಳು ಒಂದ್ ತಿನ್ನಕ್ ಹೋಗಿದ್ಲಲ್ಲ ಸ್ಕೂಲ್ ಅಲ್ಲಿ, ಆ ಹುಡುಗನ ಹೆಸರು ಜಿ ಅಂತ. ಅವ್ನ್ ಬರ್ತಾನೆ, ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂದಾಗ ತುಂಬಾ ಲೇಟ್ ಆಯ್ತು, ನೀ ಇಲ್ಲಿ ಇದೆಯಾ ಅಂತ ಗೊತ್ತಾಯ್ತು, ಬಾ ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ತಾನೆ. ಮನೆಗ್ ಬಿಟ್ಬಿಟ್ಟು ಹಂಗೆ ಹೋಗ್ತೀನಿ ಅಂತ. ಇವಳು ಸರಿ ಅಂತ ಅಂದ್ಬಿಟ್ಟು ಜೊತೆಲಿ ನಡ್ಕೊಂಡ್ ಹೋಗ್ತಾ ಇರ್ತಾಳೆ. ಆಗ ಮಾತಾಡ್ತಾ ಹೋಗ್ತಾನೆ. ಮುಂದೆ ನಡ್ಕೊಂಡ್ ಹೋಗ್ಬೇಕಾದ್ರೆ ಕೇಳ್ತಾನೆ, ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು, ಆ ಬಾನ್ಸುಕ್ ಅಂತಿದ್ದಾನಲ್ಲ ಹುಡುಗ, ಅವನೇನ್ ನಿಜಾಲು ಮನುಷ್ಯನ ಅಂತ ಕೇಳ್ತಾನೆ. ಅದಕ್ಕೆ ಇವ್ಳಿಗೆ ಶಾಕ್ ಆಗ್ಬಿಡುತ್ತೆ, ಇವ್ನಿಗೇನ್ ಡೌಟ್ ಬಂದ್ಬಿಡ್ತಾ ಅಂತ. ಏನ್ ಮಾತಾಡ್ತಿದ್ಯಾ ಅಂದ್ರೆ, ಆತರ ಅಲ್ಲ, ಅಲ್ಲಿ ನೋಡು ಒಂದ್ ಎಷ್ಟು ಹ್ಯಾನ್ಸಮ್ ಆಗೋನೆ, ಅದ್ ನೋಡ್ದಾಗೆಲ್ಲ ನಂಗೆ ಹಂಗೆ ಅನ್ಸೋದು, ಅವೇ ಮನುಷ್ಯನ ಅಂತ ಅನ್ಬೇಕಾರೆ ಅದೆಲ್ಲ ಕಟ್ಕೊಂಡು ನನ್ಗೇನಾಗಬೇಕು, ನಿನ್ಗೆ ಯಾಕೆ ಅದೆಲ್ಲ ಬಿಟ್ಬಿಡು ಅಂತ ಅನ್ಬೇಕಾರೆ, ಸರಿ ಅದ್ ಬಿಡು, ನನಗೆ ಮನೆಗೆ ಹೋಗ್ಬೇಕು, ಸ್ವಲ್ಪ ದುಡ್ಡಿದ್ರೆ ಕೊಡ್ತೀಯ ಅಂತ. ಏನೋ ನಿನ್ ಮನೆಗೆ ಹೋಗಿ ದುಡ್ಡ, ಇಲ್ಲಿಂದ ಹೋದ್ರೆ 10 ನಿಮಿಷ ಆಗಲ್ಲ, ನಿನಗೆ ದುಡ್ಡು ಬೇರೆನಾ, ಟ್ಯಾಕ್ಸಿಲಿ ಹೋಗ್ಬೇಕಾ ನೀನು ಅಂದ್ರೆ, ಇಲ್ಲ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ರಾತ್ರಿ ಇರುತ್ತೆ, ಅಲ್ಲಿ ಸ್ವಲ್ಪ ಗಲಾಟೆಗಳು ಜಾಸ್ತಿ, ಸೊ ಅದರಿಂದ ನಾನು ಟ್ಯಾಕ್ಸಿಲಿ ಹೋಗ್ಬಿಡ್ತೀನಿ, ಸ್ವಲ್ಪ ಕಾಸಿದ್ರೆ ಕೊಡು ಅಂತ ಕೇಳ್ತಾನೆ. ಇವಳು ಹೋಗ್ಲಿ ಅಂತ ಅನ್ಬಿಟ್ಟು ಕೊಟ್ಬಿಡ್ತಾಳೆ. ಅವನ್ ಮತ್ತೆ ಬಾನ್ಸಕ್ಕೂ ಕಂಡ್ಬಿಡ್ತಾನೆ. ಅವನ್ಗೊಂದ್ ಫೋನ್ಲಿ ಮೆಸೇಜ್ ಬಂದಿರುತ್ತೆ, ಇನ್ನೊಂದು ಹುಡುಗಿದ್ದು ಟಾರ್ಗೆಟ್ ಕೊಟ್ಟಿರ್ತಾಳೆ, ಇವಳನ್ನ ಹೋಗ್ಬಿಟ್ಟು ಕಿಸ್ ಮಾಡ್ಬೇಕು ಅಂತ. ಆ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ರೆಡಿ ಆಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಅವಳು ಕ್ಲಾಸ್ ಅಟೆಂಡ್ ಮಾಡಕ್ಕೆ ಕಾಲೇಜ್ಗೆ ಹೋಗಿರ್ತಾಳೆ. ಅವಾಗ ಅವನು ಬ್ಲೈಂಡ್ ಡೇಟ್ ಬಂದಿದ್ನಲ್ಲ ಆ ಹುಡುಗ, ಅವನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಚಾನ್ಸ್ ನ ಕೇಳ್ತಾ ಇರ್ತಾನೆ. ಮತ್ತೆ ಇನ್ನೊಂದ್ ಡೇಟ್ ಹೋಗೋಣ ಅಂತ ಹೇಳ್ಬಿಟ್ಟು, ನಿನ್ ಕಂಡ್ರೆ ನಂಗೆ ಇಷ್ಟ ಅಂತ ಅನ್ಬಿಟ್ಟು ಪ್ರಪೋಸೇ ಮಾಡ್ಬಿಡ್ತಾನೆ. ಇದನ್ನ ಅವಳು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಮತ್ತೆ ಬಾನ್ಸ್ ನ ತೋರಿಸ್ತಾರೆ. ಅವ್ನ್ ನೋಡಿದ್ರೆ ಯಾವ್ದೋ ಇನ್ನೊಂದು ಹುಡುಗಿನ ಹುಡುಕ್ಬಿಟ್ಟ. ಈಗ ಆ ಹುಡುಗಿ ಹತ್ರ ಒಂದ್ ಎಮೋಷನ್ ನ ಕನೆಕ್ಟ್ ಮಾಡ್ತಾನೆ ಕಿಸ್ ಮಾಡ್ಬಿಟ್ಟು. ಇದರಿಂದ ಅವ್ನಿಗೆ ಎಮೋಷನ್ ಕನೆಕ್ಟ್ ಆಗಿರುತ್ತೆ, ಆಂಗರ್ ಕೋಪ ಅನ್ನೋದು ಕನೆಕ್ಟ್ ಆಗಿರುತ್ತೆ. ಅವ್ನ್ ಬತ್ತಿದಂಗೆ ಫುಲ್ ಕೋಪದಲ್ಲಿ ಇರ್ತಾನೆ. ಕರೆಕ್ಟಾಗಿ ಈ ಕಡೆ ಬಂದು ನೋಡಕ್ಕೂ ಹೀರೋಯಿನ್ ಅಳ್ತಾ ಕೂತಿರ್ತಾಳೆ. ಇದ್ ನೋಡಿದಾಗ ಇನ್ನೂ ಕೋಪ ಬರುತ್ತೆ. ಏನಾಯ್ತು ಅಂದ್ರೆ ಏನೋ ಒಂದ್ ವಿಷಯ ನಡೆದಿರುತ್ತೆ, ಅದ್ ಕೇಳಿದ್ರೆ
ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ದರ ಅಂತ. ಒಳಗೋಗ್ಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ಬಿಡ್ತಾನೆ. ಆ ಹುಡ್ಗ ಡೇಟ್ ಮಾಡಕ್ ಕರ್ದ್ನಲ್ಲ, ಅವ್ನ್ ಯಾರು ಅಲ್ಲ, ಇವ್ನ ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ತಾನೆ. ಇವ್ರಿಬ್ರು ಏನೋ ಪ್ಲಾನ್ ಮಾಡಿರ್ತಾರೆ. ಸೊ ಅದರಿಂದ ಇವಳು ಅರ್ಥ ಆಗ್ಬಿಟ್ಟು ಅಳ್ತಾ ಇರ್ತಾಳೆ. ಅವ್ನ್ ನೋಡಿದ್ದೆ ಹೋಗ್ಬಿಟ್ಟು ಹೊಡಿಯಕ್ ಹೋಗ್ತಾನೆ. ಅವ್ನ್ ನೋಡಿದ್ರೆ ಇನ್ನೊಬ್ಬ ಫುಲ್ ಹೀರೋ ಮಾಡಕ್ಕೆ ಹೀರೋ ಆಗ್ತಾರಾಗಿ ಬಿಲ್ಡಪ್ ಕೊಡಕ್ ಬರ್ತಾನೆ. ಬಟ್ ಆದ್ರೆ ಹೀರೋ ಯಾರು, ಹ್ಯೂಮನ್ ಅಲ್ಲ. ಅವ್ನಿಗಿರೋ ಪವರ್ಸ್ ಎಲ್ಲ ಅವ್ನ್ ಗೊತ್ತಿಲ್ಲ ಅಲ್ವಾ. ಅವ್ನ್ ಹೊಡಿಯಕ್ ಹೋಗ್ಬೇಕಾದ್ರೆ ಕರೆಕ್ಟ್ ಅವ್ಳ ಫ್ರೆಂಡ್ ಹೋಗ್ಬಿಟ್ಟು ಅವ್ರು ಮಾತಾಡ್ತಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದನ್ನ ಟಿವಿಲೇ ಹಾಕಿ ತೋರ್ಸ್ಬಿಡ್ತಾರೆ. ಇವ್ರು ಎಷ್ಟೊಂದು ಹುಡುಗಿರ ಬಗ್ಗೆ ಕೆಟ್ಟ ಮಾತಾಡಿರ್ತಾರೆ. ಅದೆಲ್ಲ ತೋರ್ಸ್ಬಿಟ್ಟು ಹೀರೋನ್ಗೆ ಎಲ್ಲ ಕೇಳ್ಕೊಂಡ್ಬಂದು ಇನ್ನೂ ಕೋಪ ಜಾಸ್ತಿ ಆಗಿ ಎಲ್ಲಾರ ಮುಂದೆ ಇಬ್ರಿಗೂ ಒಂದೊಂದು ಕಪ್ಪಲ್ ಕೇಟ್ ಹೊಡ್ಬಿಡ್ತಾಳೆ. ಅದೇನಾಗುತ್ತೆ, ಇದೆಲ್ಲ ನಡೆದ್ಮೇಲೆ ಸ್ವಲ್ಪ ಹೀರೋಯಿನ್ಗೆ ರಿಲೀಫ್ ಆಗ್ಬಿಡುತ್ತೆ. ಯಾಕಂದ್ರೆ ಎಕ್ಸ್ಗೆ ಹೊಡೆದ್ಬಿಟ್ಲಲ್ಲ. ಹಂಗೆ ಖುಷಿಯಾಗಿ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಎಕ್ಸಾಸ್ಟೆಡ್ ಬಂದ್ಬಿಡ್ತಾನೆ ಹೀರೋನ ಸಾಯ್ಸಕ್ಕೆ. ಆ ಟೈಮ್ ಬರಕ್ಕೂ ಇನ್ನೇನೋ ಅಟ್ಯಾಕ್ ಮಾಡ್ಬೇಕು. ಹೀರೋಯಿನ್ ಏನ್ ಮಾಡ್ತಾಳೆ, ಹೀರೋನ ಹಗ್ ಮಾಡ್ಬಿಡ್ತಾಳೆ. ಅಲ್ಲಿ ಏನಂತಂದ್ರೆ ಇಲ್ಲಿದಾರಲ್ಲ, ಇವರು ಬರೀ ಗಾಬ್ಲಿನ್ ಸಾಯಿಸ್ಬೇಕು. ಹ್ಯೂಮನ್ ಏನಾದ್ರು ಸಾಯಿಸ್ಬಿಟ್ರೆ ಅವರೇ ಸತ್ತೋಗ್ಬಿಡ್ತಾರೆ, ಅವರೇ ಭಸ್ಮ ಆಗ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ನ್ ಎದ್ರಕೊಂಡು ಹೋಗ್ಬಿಡ್ತಾನೆ, ಇನ್ನೊಂದ್ಸರಿ ಸಿಗ್ತೀಯಾ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇಲ್ಲಿಂದ ಅವ್ನಿಗೆ ಅರ್ಥ ಆಗ್ಬಿಡುತ್ತೆ, ಈ ಎಕ್ಸಾಸ್ಟಿಸ್ ಇಂದ ಬಚಾಗ್ಬೇಕು ಅಂದ್ರೆ ನಾನು ಇವಳ ಜೊತೆ ಇದ್ರೇನೆ ಆಗೋದು ಅಂದ್ಬಿಟ್ಟು ಅವನು ಒಂಥರ ಮಾತಾಡ್ಕೊಂಡು ಕೇಳ್ಕೊಂತಾನೆ. ನನ್ ಜೊತೆನೇ ಇರು, ನನ್ ಜೊತೆ ಇರೋದ್ರಿಂದ ನಾ ಬಚಾಗ್ತೀನಿ ಅಂತ. ಅದರಿಂದ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಅವಳು ಫುಲ್ ಪ್ಲಾನ್ ಮಾಡ್ಕೋತಾಳೆ. ಸರಿ ಅಂತ ಅನ್ಬಿಟ್ಟು ಅವಳ ಮನೇಲೆ ಇರ್ಸ್ಕೊಂಡು, ಸುಮ್ನೆ ಫ್ರೀಯಾಗಂತೂ ಇರ್ಸ್ಕೊಳಲ್ಲ, ಮನೆ ಬಾಡಿಗೆ ಅವನಿಂದಾನೇ ಕಟ್ಟಿಸ್ತಾಳೆ. ಅದಲ್ದೆ ಅಡಿಗೆ ಗಿಡಿಗೆ ಎಲ್ಲ ಅವನೇ ಮಾಡ್ಕೊಡ್ಬೇಕು, ಮನೆನೂ ಕ್ಲೀನ್ ಮಾಡ್ಕೊಡ್ಬೇಕು. ಇಷ್ಟೆಲ್ಲ ರೂಲ್ಸ್ ಹಾಕಿರ್ತಾಳೆ. ಅವನು ಎಲ್ಲದಕ್ಕೂ ಒಪ್ಕೊಂಡು ಜೊತೆಲಿ ಹೆಲ್ಪ್ ಮಾಡ್ತಿರ್ತಾನೆ. ಇವಳು ಫುಲ್ ಆರಾಮಾಗಿರ್ತಾಳೆ. ಇವಳ ಪ್ಲಾನ್ ಅಂತಂದ್ರೆ ಇದು ಮಾಡ್ಕೊಟ್ಬಿಟ್ರೆ ಇವಳಿಗೆ ಒಂದಷ್ಟು ದಿನ ಫ್ರೀ ಆಗಿರ್ಬೋದು ಅಂತ ಪ್ಲಾನ್ ಅಲ್ಲಿ ಇರ್ತಾಳೆ. ಆಮೇಲೆ ಇಬ್ರು ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ, ಇವ್ರು ಹೆಂಗ್ ಹೋಗ್ಬಿಟ್ಟು ಒಂದ್ ಹುಡುಗಿನ ಕಿಸ್ ಮಾಡ್ಬಿಟ್ಟು ಆ ಎಕ್ಸಾಸ್ಟಸ್ ಇಂದ ಬಚಾವ್ ಹೋಗ್ತಾರೆ ಅಂತ. ಏನಂತಂದ್ರೆ ಅವಳು ಕಿಸ್ ಮಾಡಿದಾಗ ಇವಳು ಪಕ್ಕದಲ್ಲೇ ಇರ್ತಾಳೆ. ಅವ್ನೇನಾರು ಬಂದ್ರೆ ಹೋಗ್ಬಿಟ್ಟು ಹಗ್ ಮಾಡ್ಕೊಂಡ್ಬಿಡ್ತಾಳೆ. ಆ ತರ ಪ್ಲಾನಿಂಗ್. ಅದಲ್ದೆ ಇವಳಿಗೂ ಒಂಥರ ಖುಷಿಯಾಗಿರುತ್ತೆ, ಇವನ್ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನಲ್ಲ, ಜೊತೆಲೆ ಸುತ್ತಕ್ಕೆ ಒಬ್ಬ ಸಿಕ್ಬಿಟ್ಟ ಅಂದ್ಬಿಟ್ಟು ನೋಡಿದವರೆಲ್ಲ ಓ ಇವಳು ಯಾವ್ದೋ ಹುಡುಗನ ಸೆಟಪ್ ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೊಟ್ಟೆ ಅವ್ರಲ್ಲಿ ಇದ್ ಮಾಡ್ತಾರೆ ಅಂದ್ಬಿಟ್ಟು ಅದೊಂಥರ ಖುಷಿ ಇರುತ್ತೆ. ಅದಲ್ದೆ ಇವ್ನ್ ಎಷ್ಟೋ ಜನನು ಕಿಸ್ ಮಾಡ್ತಾನೆ, 5ನೇ ಹುಡುಗಿ 6ನೇ ಹುಡುಗಿ ಅಂತ ಹೋಗ್ತಾನೆ ಇರುತ್ತೆ. ಹಂಗೆ ಹೋಗ್ತಾ ಹೋಗ್ತಾ 7 ಜನ ಕಿಸ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವ್ನು ಎಷ್ಟ್ ಜನ ಕಿಸ್ ಮಾಡ್ತಿದ್ನೋ ಅದನ್ನೆಲ್ಲ ಇವಳು ನೋಡ ಇವಳಿಗೊಂಥರ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಜಲಸ್ ಫೀಲ್ ಮಾಡ್ತಿರ್ತಾಳೆ. ಬಟ್ ಇವಳಿಗೆ ಅದು ಅರ್ಥ ಆಗಿರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇವಳಿಗೆ ರಿಯಲೈಸ್ ಆಗುತ್ತೆ. ಅದಾದ್ಮೇಲೆ ಒಂದ್ ಹುಡುಗಿನ ಕಿಸ್ ಮಾಡ್ಬಿಟ್ಟು ಬರ್ತಾ ಇರ್ತಾನೆ. ಅದೇನಾಗುತ್ತೆ, ಹೀರೋಯಿನ್ ಕೇಳ್ತಾಳೆ, ನೀನು ಹ್ಯೂಮನ್ ಆದ್ಮೇಲೆ ಯಾರು ಏನ್ ಮಾಡ್ಬೇಕು ಅಂತಿದ್ಯಾ ಅಂತ. ಅದಕ್ಕೆ ಅವ್ನು ಹೇಳಕ್ಕೆ ಅಂತ ಬರ್ತಾನೆ. ಕರೆಕ್ಟ್ ಆಗಿ ಆ ಕಿಲ್ಲರ್ ಇದಾನ ಎಕ್ಸಾಸ್ಟಸ್, ಅವ್ನು ಬಂದ್ಬಿಡ್ತಾನೆ. ಅದ್ ನೋಡಿದ್ದೆ ಹೋಗ್ಬಿಟ್ಟು ಹಗ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಏನಾಗುತ್ತೆ, ಸರಿ ಅಂತ ಅನ್ಬಿಟ್ಟು ಇವ್ನು ಹೇಳಕ್ ಬರೋನು ನಿಲ್ಸ್ಬಿಡ್ತಾನೆ, ಮಾತಾಡಲ್ಲ. ಅಲ್ಲಿರೋನು ಹೋಗ್ಬಿಡ್ತಾನೆ. ಬಟ್ ಆದ್ರೆ ಅವ್ನು ಇನ್ನು ಹಗ್ ಮಾಡ್ಕೊಂಡೇ ಇರ್ತಾನೆ. ಬೇಕು ಅಂತ ಇಲ್ಲ, ಅವನನ್ನು ಹೋಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಇಲ್ಲಿ ಒಂದ್ ಹುಡ್ಗಿನ್ ಕಿಸ್ ಮಾಡ್ತಾನಲ್ಲ, ಆ ಹುಡ್ಗಿಂದ ಸುಳ್ಳು ಹೇಳೋದ್ ಕಲ್ತ್ಕೋತಾನೆ. ಅದೊಂದ್ ಫೀಲಿಂಗೇ ಅಲ್ವಾ. ಆಮೇಲೆ ಬಾನ್ಸು ಕೇಳ್ತಾನೆ, ಹಂಗ ಹಗ್ ಮಾಡ್ಕೊಂಡೆ ನಾನು ಈ ಮನುಷ್ಯ ಆಗಿದ್ದೆ ನಿನ್ ಫ್ರೆಂಡ್ ಆಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಹಿಂಗೆ ದಿನ ಹೋಗ್ತಾ ಹೋಗ್ತಾ ಹೀರೋಯಿನ್ ತುಂಬಾ ಬಾನ್ಸಕ್ಕೆ ತುಂಬಾ ಅಟ್ಯಾಚ್ ಆಗ್ತಾ ಹೋಗ್ತಾಳೆ. ಅಂದ್ರೆ ಸ್ವಲ್ಪ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇರ್ತಾಳೆ. ಆದ ಅವಳಿಗೆ ರಿಯಲೈಸ್ ಆಗುತ್ತೆ ಸ್ವಲ್ಪ ದಿನ ಆದ್ಮೇಲೆ. ಏನಕ್ಕೆ ಅಂದ್ರೆ ಅವ್ನಿಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಅನ್ಬಿಟ್ಟು ಇವಳು ಒಂಥರ ಆತರ ಇರ್ತಾಳೆ. ಒಂದ್ ಸರಿ ಹೇಳ್ಬಿಡ್ತಾಳೆ, ನೋಡು ನೀ ಏನೇ ಆಗ್ಲಿ ಗಾಬ್ಲಿನ್ ಆಗು ಏನಾರ ಆಗು, ನಿನ್ ಮನೇಲಿ ಒಂದ್ ಹುಡುಗಿ ಇರ್ಬೇಕಾದ್ರೆ ಈ ತರ ಡ್ರೆಸ್ ಮಾಡ್ಕೊಂಡು ಓಡಾಡ್ಬಾರ್ದು, ನೀಟಾಗಿರೋ ಕಲ್ತ್ಕೋ ಅಂತ ಅಂದಾಗ, ಏನೋ ನೀಟಾಗಿರ್ಬೇಕಾ, ಒಂದ್ ನಿಮಿಷ ಇರು, ಈ ಮನೆಗೆ ನಾನ್ ಕೂಡ ರೆಂಟ್ ಕೊಡ್ತೀನಿ, ಅದಲ್ದೆ ನಿನ್ನೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ, ಎಷ್ಟು ಕೆಲಸ ಮಾಡ್ಕೊಡ್ತೀನಿ, ನಿನ್ ಕೂದಲು ಎಲ್ಲಾ ಕಡೆ ಇದೆ, ನೀನ್ ಏನಾರು ಒಂಚೂರು ಮೇಂಟೈನ್ ಮಾಡ್ತೀಯಾ, ಅದಲ್ದೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದ್ರು ಮತ್ತೆ ಗಲೀಜ್ ಮಾಡಿರ್ತೀಯ, ಬಾತ್ರೂಮ್ ಗಲೀಜ್ ಇರುತ್ತೆ, ನಾ ಯಾವತ್ತಾರ ನಿನ್ ಹತ್ರ ಒಂದು ಕಂಡೀಷನ್ ಹಾಕಿ ರೂಲ್ಸ್ ಹೇಳಿದಿನ, ಇಲ್ಲ ತಾನೆ, ಅಡ್ಜಸ್ಟ್ ಮಾಡ್ಕೊಂಡಿದೀನಿ ತಾನೆ, ನಾನು ಈ ಮನೆಗೆ ರೆಂಟ್ ಕಟ್ತೀನಿ, ಇನ್ಮೇಲೆ ಈಕ್ವಲ್ ಆಗಿ ನೋಡ್ಬೇಕು ಅಂತ ಹೇಳ್ಬಿಡ್ತಾನೆ. ಇದ್ ನೋಡಿದಾಗ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ 7 ಜನ ಕಿಸ್ ಮಾಡಿದಾನೆ, ಎಷ್ಟೊಂದು ಎಮೋಷನ್ಸ್ ಎಲ್ಲ ಬಂದಿದೆಯಲ್ಲ, ಅದೆಲ್ಲ ಓವರ್ ಕಮ್ ಆಗ್ತಿದೆ. ಇದ್ ನೋಡಿದಾಗ ಸರಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಅದೇನೋ ನೋಡ್ತಾ ಕೂತಿರ್ತಾರೆ. ಹಂಗೆ ನೋಡ್ತಾನೆ ಹೀರೋ ಅವಳ ಹೆಗ್ಲ ಮೇಲೆ ಮುನಿಕೊಂಡ್ಬಿಟ್ಟಿರ್ತಾನೆ. ಇವಳು ಎದಳ್ಸಲ್ಲ, ಸುಮ್ನೆ ನೋಡ್ಕೊಂಡು ಅವಳ ಪಾಡ ನೋಡ್ತಾ ಇರ್ತಾಳೆ. ಆಮೇಲೆ ಅವ್ನು 7 ಜನ ಕಿಸ್ ಮಾಡಿರ್ತಾನೆ. ಅದರಿಂದ ತುಂಬಾ ಎಮೋಷನ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಈ ಡಿಸೈರು, ಸಿಂಪತಿ, ಎಂಪೈರು, ಏನೇನೋ ತುಂಬಾ ಡಿಫ್ರೆಂಟ್ ಆಂಗರ್ ಇಶ್ಯೂ ಎಷ್ಟೊಂದು ಇರುತ್ತಲ್ಲ, ಆಂಗರು, ಸ್ಯಾಡ್ನೆಸ್ ಎಲ್ಲಾನು ಬಂದಿರುತ್ತೆ. ಅದಾದ್ಮೇಲೆ ಅವ್ನು ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕಾದ್ರೆ ಏನಾಗುತ್ತೆ,
ಅವ್ರ ಗಾಬ್ಲಿನ್ ಕ್ವೀನ್ ಇದಾರಲ್ಲ ಅವ್ರು ಬಂದ್ಬಿಡ್ತಾರೆ ಅಲ್ಲಿಗೆ. ಇವಳಿಗೆ ಭಯ ಆಗ್ಬಿಡುತ್ತೆ ಸ್ವಲ್ಪ. ಅದಾದ್ಮೇಲೆ ಇವಳು ನಿಂತಿರೋದು ನೋಡಿದಾಗ ಹೀರೋ ಇಂಟ್ರೊಡ್ಯೂಸ್ ಮಾಡ್ತಾನೆ ನನ್ನ ಫ್ರೆಂಡು ಅಂದ್ಬಿಟ್ಟು. ಆಗ ನೀನೇನು ಅವ್ನ ಇಷ್ಟಪಡ್ತೀಯ ಅಂತಂದ್ರೆ ಇಲ್ಲ ಅಂತ ಹೀರೋನ್ ಹೇಳ್ತಾಳೆ. ಹೌದಾ ಅಂದ್ಬಿಟ್ಟು ಹೀರೋ ಹತ್ರ ಒಂದು ಫೋಟೋದು ಕಳಿಸ್ಬಿಟ್ಟು ಒಂದು ಹುಡುಗಿ ಇಲ್ಲಿಗೆ ಬರ್ತಾಳೆ. ಅವ್ನ್ ಕಿಸ್ ಮಾಡ್ಬಿಟ್ಟು ಅವನಿರೋ ಎಮೋಷನ್ಸ್ ನ ಕಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಹೋಗಿನ್ ಮುಂಚೆ ಹೀರೋಯಿನ್ ನೋಡ್ಬಿಟ್ಟು ನೀನು ಒಂದ್ ಸ್ವಲ್ಪ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಏನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಇವಳಿಗೆ ಯಾಕೋ ಗೊತ್ತಿದೆ ಅನ್ಸುತ್ತೆ. ಆಮೇಲೆ ಆ ಹುಡ್ಗಿನೂ ಬರ್ತಾಳೆ. ಹೀರೋ ಅವ್ನ ಪವರ್ ಯೂಸ್ ಮಾಡ್ಬಿಟ್ಟು ಆ ಹುಡ್ಗಿನ ಕಿಸ್ ಮಾಡ್ತಾನೆ. ಇದ್ ನೋಡ್ತಿದ್ದಂಗೆ ಇವಳು ಸ್ವಲ್ಪ ಬೇಜಾರಾಗ್ಬಿಟ್ಟು ಕಣ್ಣಿ ನೀರೇ ಬಂದ್ಬಿಡುತ್ತೆ. ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಅವ್ಳ ಮನೇಲಿ ಕೂತಿರ್ತಾಳೆ. ಇದ್ದಕ್ಕಿದ್ದ ಹೀರೋ ಎದುರ್ಕೊಂಡು ಓಡ್ ಬಂದ್ಬಿಟ್ಟು ಬಾತ್ರೂಮ್ ಯಾರು ಇದಾರೆ ಅಂತ ಅನ್ಕೊಂಡು ಎದುರ್ಕೊತಾ ಇರ್ತಾನೆ. ಅಂದ್ರೆ ಅವಳಿಗೆ ಅರ್ಥ ಆಗುತ್ತೆ ಇವಳು 8ನೇ ಹುಡುಗಿನ ಕಿಸ್ ಮಾಡ್ತಾನಲ್ಲ, ಸೊ ಅದ್ರಿಂದ ಏನಾಗುತ್ತೆ ಅವ್ನಿಗೊಂದು ಭಯ ಅನ್ನೋದು ಫೀಲಿಂಗ್ ಬಂದಿರುತ್ತೆ. ಅದರಿಂದನೇ ಈ ತರ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಅವ್ನ್ ಎದುರ್ಕೊಂಡ್ಬಿಟ್ಟಿರ್ತಾನೆ ತುಂಬಾ. ಅವ್ನಿಗೆ ಅದನ್ನ ಫೇಸ್ ಮಾಡಕ್ ಆಗ್ತಿರಲ್ಲ. ಹೀರೋಯಿನ್ ಹೆಗ್ಲ ಮೇಲೆ ಮನಿಕೊಬಿಟ್ಟಿರ್ತಾನೆ, ತೊಡೆ ಮೇಲೆ ಸಾರಿ. ಅವಾಗ ಅವಳು ಅದ್ ನೋಡ್ತಾ ನೋಡ್ತಾ ಮೊಕ್ಕನ ಮುಟ್ಟಾಳೆ. ಅವಾಗ ಎಚ್ಚರ ಆಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ. ಅವ್ನ್ ಎಚ್ಚರ ಆಗಿದ್ದೆ ಸರಿ ಹೋಗು ಯಾವ್ದಾರು ಹುಡುಗಿನ ಕಿಸ್ ಮಾಡೋಗು ಅಂತ ಒಂಥರ ಏಳ್ಸ್ಕಂಗೆ ಒಂಥರ ಹೇಳ್ತಾಳೆ. ಅದು ಅವ್ನ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇವಾಗೆಲ್ಲ ಎಷ್ಟೊಂದು ಎಮೋಷನ್ ಬಂದಿದೆಯಲ್ಲ. ನಾನೇನ್ ಬೇಕು ಅಂತ ನಾ ಕಿಸ್ ಮಾಡ್ತಿದ್ದೀನಿ, ನನ್ಗೆ ಬೇರೆ ಚಾಯ್ಸ್ ಇಲ್ಲ, ಆ ಕಿಸ್ ಮಾಡೋದ್ರಿಂದಾನೆ ನಾ ಹ್ಯೂಮನ್ ಆಗಕ್ಕಾಗದು ಅಂತ ಹೇಳ್ತಾನೆ. ಆಗ ಸರಿ ಅದು ಕಿಸ್ ಮಾಡೋದ್ ಮಾಡ್ತೀನಿ, ಅವ್ರಿಗೆ ಅವ್ರ ಮೇಲೆ ನಂಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಇರಲ್ಲ, ಅದಲ್ಲದೆ ಅವ್ರಿಗೂ ಕೂಡ ನನ್ ಮೇಲೆ ಯಾವ್ದೇ ಫೀಲಿಂಗ್ಸ್ ಇರಲ್ಲ, ಜಸ್ಟ್ ಪವರ್ ಇಂದ ಆಗದ ಅಷ್ಟೇ ಅಂತ ಹೇಳ್ಬೇಕಾರೆ ಸರಿ ನೀನು ನನ್ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಕೇಳ್ತಾಳೆ. ಅದಕ್ಕವನು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಈಗ ಲಿಟ್ರಲಿ ಅವ್ನು ನಿಜಲ್ಲೂ ಗೊತ್ತಿಲ್ಲ. ಅವ್ನ ಸಿಚುವೇಶನ್ ನೋಡಿದ್ರೆ ಇವಳಿಗೆ ಕೋಪ ಬಂದ್ಬಿಡುತ್ತೆ. ಇವನು ಯಾರು ಇವನು ನಂಗೆ ಅಂತ ಯಾಕೋ ಒಂಥರ ಇವಳು ಇಷ್ಟಪಡ್ತಾಳೆ, ಅದನ್ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಅವಾಗ ಕರೆಕ್ಟ್ ಆಗಿ ಜಿ ಇಂದ ಫೋನ್ ಬರುತ್ತೆ. ಅದೇ ಆ ವೈಟರ್ ಹುಡ್ಗ ಇರ್ತಾನಲ್ಲ ಅವನ ಹತ್ರ ಡ್ರಿಂಕ್ಸ್ ಮಾಡಕ್ ಕರಿತಾ ಇರ್ತಾನೆ. ಸರಿ ಅಂತ ಅನ್ಬಿಟ್ಟು ಇವನು ಮಾಡ್ಕೊತಿರೋ ಕೋಪದಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಅವಳು ಅಲ್ಲಿಂದ ಹೋಗಕ್ಕೂ ಅವಳ ಗಾಬ್ಲಿನ್ ಕ್ವೀನ್ ಹೀರೋಗೆ ಯಾವ್ದೋ ಒಂದು ಹುಡುಗಿದ್ದು ಡೀಟೇಲ್ಸ್ ಸೆಂಡ್ ಮಾಡ್ತಾಳೆ. ಅದನ್ನ ನೋಡ್ಕೊಂಡು ಹೋಗಕ್ಕಿನ್ ಮುಂಚೆ ಇವಳನ್ನ ಕರೀತಾಳೆ. ಬಾಯಲ್ಲಿ ಸ್ವಲ್ಪ ನನಗೊಂದು ಬಂದಿದೆ ಹುಡುಗಿದ್ದು ಡೀಟೇಲ್ಸ್, ಅವಳನ್ನ ಮೀಟ್ ಮಾಡ್ಬೇಕು ಬಾ ಅಂದ್ರೆ ಇವಳು ಕೋಪದಲ್ಲಿ ನಾ ಬರಲ್ಲ ಅಂತ ಅನ್ಬಿಟ್ಟು ಅದನ್ನ ಇಗ್ನೋರ್ ಮಾಡ್ಬಿಡ್ತಾಳೆ. ಇವಳು ಬರೋದಿಲ್ಲ. ಸೊ ಏನ್ ಮಾಡ್ತಾನೆ ಇವ್ನ ಒಬ್ನೇ ಹೋಗ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಆ ಹುಡ್ಗಿ ಇರ್ತಾಳೆ. ಅವ್ನು ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಕಿಸ್ ಮಾಡ್ಬಿಟ್ಟು ಬರ್ತಾನೆ. ಆ ಬರ್ತಿರೋದ್ರಲ್ಲಿ ಆ ಹುಡ್ಗಿಯಿಂದ ಇವನಿಗೆ ಎಮೋಷನ್ ಒಂದು ಈ ತುಂಬಾ ಬೇಜಾರ್ಲಿರೋದು ಅಳೋದು ಅಂತ ತರದ್ ಒಂದು ಎಮೋಷನ್ ಬರುತ್ತೆ. ಅದನ್ನ ತಗೊಂಡ್ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಎಕ್ಸಾಸ್ಟಸ್ ಬಂದ್ಬಿಡ್ತಾನೆ. ಇವನ ಸಾಯ್ಸಕ್ಕೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಬರೋದ್ ಬಂದ್ಬಿಟ್ಟು ಚುಚ್ಬಿಟ್ಟು ಹೋಗ್ಬಿಡ್ತಾನೆ. ಅವ್ನ್ ಬಂದ್ ಬಿದ್ದಿರ್ತಾನೆ. ಇದು ಅವಳ ಬಿಳಕು ಫೋನ್ ಮಾಡ್ಬಿಡ್ತಾನೆ ಹೀರೋಯಿನ್ಗೆ. ಅವಳು ಅಲ್ಲಿಂದ ಎದುರ್ಕೊಂಡು ಓಡ್ ಬರ್ತಾಳೆ ಒಂದ್ ತವ ತಕೊಂಡು ಒಂದ್ ಹೊಡಿಯಕ್ಕೆ ಅಂತ. ಓಡ್ ಬಂದಿ ಏನೋ ಒಂದ್ ಚುಚ್ಚ ಆಲ್ರೆಡಿ ಚುಚ್ಚಾಯ್ತು, ಬಟ್ ಆದ್ರೆ ಒಂದ್ ಏಟ್ ಹೊಡ್ಬಿಟ್ಟು ಅವ್ನ್ ಮೂಚೆನೆ ಹೋಗ್ಬಿಡ್ತಾನೆ. ಕರೆಕ್ಟ್ ಆಗಿ ಗಾಬ್ಲಿನ್ ಕ್ವೀನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಹೀರೋಗೆ ಬಿಟ್ಟ. ಸೊ ಅದರಿಂದಾನೇ ಅವ್ರು ಅಲ್ಲಿಗೆ ಬಂದಿರ್ತಾರೆ. ಇದ್ ನೋಡ್ದಾಗ ಇವಳಿಗೆ ನಂಬಕ್ಕೆ ಆಗ್ತಿರಲ್ಲ. ಪ್ಲೀಸ್ ನನ್ ಬಿಟ್ಟೋಗ್ಬಿಡ, ನೀನ್ ಬಿಟ್ಟಿರಕ್ಕಾಗಲ್ಲ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅನ್ಕೊಂಡ್ ತುಂಬಾ ಅಳ್ತಾ ಇರ್ತಾಳೆ. ಅವಾಗ ಗಾಬ್ಲಿನ್ ಕ್ವೀನ್ ಅದನ್ನ ನೋಡ್ತಿರ್ತಾರೆ. ಅವ್ನ್ ಬಿದ್ದಿದ್ದಾನಲ್ಲ ಕೆಳಗಡೆ ಆ ಎಕ್ಸಾಸ್ಟರ್, ಅವನು ಕೂಡ ನೋಡ್ಬಿಟ್ಟು ಇವ್ರು ತುಂಬಾ ಫೀಲ್ ಮಾಡ್ತಾರೆ. ಅವ್ನ್ ಯಾರು ಅಲ್ಲ, ಈ ಗಾಬ್ಲಿನ್ ಕ್ವೀನ್ ಇಷ್ಟಪಟ್ಟಿದ್ದು ಒಂದ್ ಹುಡ್ಗ ಇರ್ತಾನಲ್ಲ ಅವನ್ಗೋಸ್ಕರನೇ ಹ್ಯೂಮನ್ ಆಗ್ಬೇಕಾಗಿರುತ್ತೆ. ಆ ಹುಡ್ಗನೇ ಸೇಮ್ ಹುಡ್ಗ ಇವನ್ ಆಗಿರ್ತಾನೆ. ಬಟ್ ಆದ್ರೆ ಅವನ್ಗೆ ಇನ್ನೊಂದ್ ಜನ್ಮದಿಂದ ಬಂದಿದ್ದಾನೆ. ಬಟ್ ಈ ಗಾಬ್ಲಿನ್ ಕ್ವೀನ್ ಆ ವರ್ಷದಿಂದ ಆಲ್ಮೋಸ್ಟ್ 200 ವರ್ಷದಿಂದ ಹಂಗೆ ಜೀವಂತವಾಗಿದ್ದಾರೆ. ಇದ್ ನೋಡಿದಾಗ ಅವ್ನ ಮುಖ ನೋಡಿದ್ದೆ ಅದೆಲ್ಲ ಗ್ಯಾಪ್ನ ಬಂದ್ಬಿಡುತ್ತೆ. ಬಟ್ ಆದ್ರೆ ಈ ಗಾಬ್ಲಿನ್ ಕ್ವೀನ್ ಅವಳ ಪವರ್ ನ ಯೂಸ್ ಮಾಡ್ಬಿಟ್ಟು ಬಾನ್ಸುಕ್ನ ಕ್ಲಿಯರ್ ಮಾಡ್ಬಿಡ್ತಾಳೆ, ವಾಸಿ ಮಾಡ್ಬಿಡ್ತಾಳೆ. ಅವಾಗ ಹೀರೋಯಿನ್ ಅವಳ ಮನೆ ಕರ್ಕೊಂಡ್ ಬರ್ತಾಳೆ. ಆಗ ಇವಳು ಏನ್ ಮಾಡ್ತಾಳೆ, ಅವನ್ನ ಸ್ವಲ್ಪ ಜರುಗಿಸ್ಬಿಟ್ಟು ಇವಳು ಪಕ್ಕಲೆ ಮನಿಕೋತಾಳೆ. ಬಟ್ ಮನಗಿದ್ದಾಗ ಅವಳಿಗೆ ನಿದ್ದೆ ಬರಲ್ಲ. ಅವ್ನ್ ಹಂಗೆ ತಿರುಗ್ಬಿಟ್ಟು ಅವ್ನ್ ಕೆನ್ನೆ ಮುಟ್ಟಿದ್ದೆ ಅವ್ನಿಗೆ ಎಚ್ಚರ ಆಗ್ಬಿಡುತ್ತೆ. ಕಣ್ ಬಿಟ್ಬಿಟ್ಟು ಪ್ಲೀಸ್ ನನ್ನ ಯಾವತ್ತೂ ಬಿಟ್ಬಿಟ್ಟು ಹೋಗ್ಬೇಡ, ನಾನು ಒಬ್ನೇ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅಲ್ಲೇ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾನೆ. ಇವಳಿಗೂ ಆಲ್ರೆಡಿ ಅವ್ನ್ ಕಂಡ್ರೆ ಇಷ್ಟ ಇರುತ್ತೆ. ಇವಳು ಒಪ್ಕೋತಾಳೆ. ಅದಾದ್ಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿದೆ. ಯಾವತ್ತು ಹೀರೋನೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು, ಮನೆ ಕೆಲಸ ಅವನೇ ಮಾಡೋದು. ಬಟ್ ಆದ್ರೆ ಬೇಗ ಎದ್ಬಿಟ್ಟು ಇವಳು ಹೋಗಿ ಅಡಿಗೆ ಪಡಿಗೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ತಗೊಬಂದ್ ಕೊಡ್ತಾಳೆ. ಇದ್ ನೋಡಿದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅದಾದ್ಮೇಲೆ ಇವ್ರಿಬ್ರು ಹಂಗೆ ಸ್ವಲ್ಪ ಖುಷಿಯಾಗಿ ಜಾಲಿಯಾಗಿರ್ಬೇಕಾರೆ ಹೀರೋನ್ ಕೇಳ್ತಾಳೆ, ನೀನ್ ಏನಾರ ಹ್ಯೂಮನ್ ಆದ್ಮೇಲೆ ಯಾರನ್ನ ಕಿಸ್ ಮಾಡ್ಬೇಕು ಅಂತ ಆಸೆ ಪಡ್ತೀಯ ಅಂತ. ಅದಕ್ಕೆ ಅವನ್ ಅಂತಾನೆ, ನಾನು ನಿನ್ನ ಫಸ್ಟ್ ಕಿಸ್ ಮಾಡ್ಬೇಕು ಅಂತಾನೆ ಆಸೆ ಪಡೋದು, ಇನ್ ಯಾರನ್ನು ಕಿಸ್ ಮಾಡಕ್ಕೂ ಇಷ್ಟ ಪಡಲ್ಲ ಅಂತ ಹೇಳ್ತಾನೆ. ಇದ್ ಕೇಳ್ದಾಗ ಅವಳು ಖುಷಿ ಪಡ್ತಾಳೆ. ಅದಾದ್ಮೇಲೆ ಗಾಬ್ಲಿನ್ ಕ್ವೀನ್ ಒಂದು ಫೋಟೋನ ಲಿಸ್ಟ್ ಕಳಿಸ್ತಾರೆ. ಅಂದ್ರೆ ನೆಕ್ಸ್ಟ್ ಕಿಸ್ ಮಾಡೋ ವ್ಯಕ್ತಿ ಅಂದ್ರೆ ಲಾಸ್ಟ್ ಅದ್ ತೆಗದ್ ನೋಡಿದ್ರೆ ಇಲ್ಲೊಂದು ಸಾಕು ಹೀರೋಯಿನ್ ಫೋಟೋ. ಇದ್ ನೋಡಿದ್ದ ಅವನು ಶಾಕ್ ಆಗ್ಬಿಡುತ್ತೆ. ಅವನೇನು ಮಾತಾಡದೆ ಆ ಗಾಬ್ಲಿನ್ ಕ್ವೀನ್ ನ ನೋಡಕ್ಕೆ ಅಂತ ಬಂದ್ಬಿಡ್ತಾನೆ. ಅಲ್ಲಿ ಹೋಗ್ಬಿಟ್ಟು ಕೂಗಾಡ್ತಾನೆ, ಅಲ್ಲ ನೀವು ಬೇರೆಯವ್ರು ಯಾರು
ಯಾರು ಸಿಕ್ಲಿಲ್ವಾ ಅವಳನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ. ಅದಕ್ಕೆ ಅವ್ರ ಅಂತಾರೆ, ನೋಡು ಆ ಹುಡ್ಗಿ ನೀನ್ ಇಷ್ಟ ಪಡ್ತಿದ್ದಾಳೆ, ಆ ಇಷ್ಟ ಪಡ್ತಿರೋ ಲವ್ ಇದೆಯಲ್ಲ ಅದೇ ಫೀಲಿಂಗು ನಿನಗೆ ಲಾಸ್ಟ್ ಉಳ್ಕೊಂಡಿರೋದು. ಸೊ ನೀನ್ ಅವಳ ಕಿಸ್ ಮಾಡೋದ್ರಿಂದ ಆ ಲವ್ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಜನ ಇದಾರೆ, ಅಷ್ಟ್ ಜನದಲ್ಲಿ ಅವಳೇ ಬೇಕಿತ್ತ ಅಂದ್ರೆ ಅವಳೇ ಬೇಕಿತ್ತು. ಏನಕ್ಕೆ ಅಂದ್ರೆ ಆ ಲವ್ ಮಾಡೋದು ಅವಳು ನಿನ್ನ, ಅದರಿಂದ ನೀನ್ ಲವ್ ಮಾಡೋದ್ನ ಹೆಂಗಿರುತ್ತೆ ಅಂತ ಫೀಲ್ ಆಗ್ಬೇಕು ಅಂದ್ರೆ ಅವಳನ್ನ ಕಿಸ್ ಮಾಡಿದ್ರೆ ನಿಂಗೆ ಗೊತ್ತಾಗೋದು ಅಂತ ಹೇಳ್ತಾರೆ. ಇವ್ನಿಗೆ ಏನ್ ಹೇಳೋದು ಗೊತ್ತಾಗಲ್ಲ. ಕಿಸ್ ಮಾಡಿದ್ರೆ ಇವ್ನಿಗೆ ಎಲ್ಲಾ ಮೆಮೊರೀಸ್ ಎರೇಸ್ ಆಗ್ಬಿಟ್ಟು ಹ್ಯೂಮನ್ ಆಗ್ಬಿಡ್ತಾನೆ. ಅದೇ ತರ ಅವಳು ಅಷ್ಟೇ, ಎಲ್ಲಾ ಮೆಮೊರೀಸ್ ಎರೇಸ್ ಆಗ್ಬಿಡ್ತಾಳೆ, ಅವಳು ನಾರ್ಮಲ್ ಆಗ್ಬಿಡ್ತಾಳೆ. ಇದರಿಂದ ಕಿಸ್ ಮಾಡಕ್ಕೆ ಯೋಚನೆ ಮಾಡ್ತಾನೆ, ಮಾಡಿದ್ರೆ ಎಲ್ಲ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಬಟ್ ಆದ್ರೆ ಹೀರೋ ಕೈಲಿ ಮಾಡಕ್ಕೆ ಆಗ್ತಿರಲ್ಲ, ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದೇನು ಹೊಸ್ತಲ್ಲಪ್ಪ, ಈಗ ನೀನ್ ಫೇಸ್ ಮಾಡ್ತಿದೀಯಲ್ಲ ಅದೇ ತರ ಎಷ್ಟೊಂದ್ ಜನ ಫೇಸ್ ಮಾಡ್ತಾರೆ, ಎಷ್ಟೊಂದ್ ಜನ ಹ್ಯೂಮನ್ ಆಗ್ಬೇಕು ಅಂತ ಎಲ್ಲಾನು ಮಾಡ್ಬಿಡ್ತಾರೆ, 9 ಜನನು ಕಿಸ್ ಮಾಡ್ಬಿಡ್ತಾರೆ. ಬಟ್ ಲಾಸ್ಟ್ ಒಬ್ಬನ ಅವ್ರ ಇಷ್ಟ ಪಡ್ತಿರೋ ಹುಡ್ಗನೋ ಹುಡ್ಗಿನೋ ಯಾರೋ ಒಬ್ರು ಅವ್ರನ್ನ ಕಿಸ್ ಮಾಡಂಗ್ ಬಂದಾಗ ಅವ್ರಿಗೆ ಮಾಡಕ್ ಆಗದೇ ಇಲ್ಲ. ಅದರಿಂದ ಆ ಗಾಬ್ಲಿನ್ ವರ್ಡ್ ಗೆ ಹೋಗ್ಬಿಡ್ತಾರೆ. ಅವ್ರು ಹ್ಯೂಮನ್ ಆಗದೆ ಯಾವ್ದೋ ಒಂದು ಗಾಬ್ಲಿನ್ ವರ್ಡ್ ಅಂತ ಇರುತ್ತೆ, ಅಲ್ಲೋಗಿ ಸೇರ್ಕೊಂಡ್ಬಿಡ್ತಾರೆ. ಅದೇ ತರ ನಾನು ಕೂಡ ನಾನು ಇಷ್ಟ ಪಡ್ತಿದ್ದ ಹುಡ್ಗನ್ನೇ ನನಗೆ ಲಾಸ್ಟ್ ಟಾರ್ಗೆಟ್ ಆಗಿ ಬಂತು. ಸೊ ಅದರಿಂದ ನಾನು ಅವನ್ನ ಕಿಸ್ ಮಾಡಕ್ಕೆ ನಾನು ಇಷ್ಟನೇ ಪಡ್ಲಿಲ್ಲ. ಅದಲ್ದೆ ಅವ್ನು ಕೂಡ ಈ ಹಳ್ಳಿಲಿರೋ ಕ್ಯಾಟಗರಿ ಇರೋನು, ಅವನು ನನ್ನ ಯಾವ್ದೋ ಒಂಥರ ಮಾನ್ಸ್ಟರ್ ಅನ್ಕೊಂಡು ನನ್ನ ಸಾಯ್ಸಕ್ ಬಂದ. ಇದೆಲ್ಲ ನಾನು ತುಂಬಾ ಚುಚ್ಚಿತ್ತು. ಅವನ್ಗೆ ನಾನು ಕಷ್ಟನ ಮಾಡಕ್ಕಂತೂ ನಾನು ಇಷ್ಟ ಪಡ್ಲಿಲ್ಲ. ಸೊ ಅದರಿಂದ ನಾನು ಹ್ಯೂಮನ್ ಆಗ್ಲೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಕೇಳ್ಕೊಂಡ್ಮೇಲೆ ಹೀರೋಗೆ ಅದ್ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಅವನು ಒಂದು ಉಯ್ಯಾಲೆ ಹತ್ರ ಕೂತ್ಕೊಂಡು ಆಡ್ತಾ ಕೂತಿರ್ತಾನೆ. ಸ್ವಲ್ಪ ಅವನಿಗೆ ತಲೆ ಓಡ್ತಾನೆ ಇರಲ್ಲ, ಹೆಂಗ್ ಇದ್ರ ಬಗ್ಗೆ ಹೀರೋಯಿನ್ ಹತ್ರ ಮಾತಾಡೋದು ಅಂತಾನೆ ಗೊತ್ತಿಲ್ಲ ಅವನಿಗೆ. ಅದ್ ಯೋಚನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಅಲ್ಲಿಗೆ ಬರ್ತಾಳು. ಏನಾಯ್ತು, ಏನ್ ಮಾಡ್ತಿದ್ಯಾ ಅಂದ್ರೆ ಅವ್ನು ಏನು ಹೇಳೋದಿಲ್ಲ, ಸುಮ್ಮನೆ ಇರ್ತಾನೆ. ಸರಿ ಲಾಸ್ಟ್ ಟಾರ್ಗೆಟ್ ನ ಕಿಸ್ ಮಾಡ್ದ, ನೀನ್ ಈಗ ಹ್ಯೂಮನ್ ಅಂತ ಕೇಳಿದ್ರೆ ಇಲ್ಲ ಲಾಸ್ಟ್ ಟಾರ್ಗೆಟ್ ನೀನು ಅಂತ ಹೇಳ್ತಾನೆ. ಇದು ಕೇಳಿದ್ರೆ ಅವ್ಳಿಗೆ ಸಾಕು, ಹೌದಾ ಅಂತಂದಾಗ ಈಗ ನಾನು ನಿನ್ನ ಕಿಸ್ ಮಾಡಲ್ಲ, ನಾನ್ ಮಾಡ್ಬಿಟ್ರೆ ನಾನ್ ಹ್ಯೂಮನ್ ಆಗ್ಬಿಡ್ತೀನಿ. ಬಟ್ ಆದ್ರೆ ನಂಗಿರೋ ಮೆಮೊರೀಸ್ ಎಲ್ಲ ಎರೇಸ್ ಆಗ್ಬಿಡುತ್ತೆ, ನೀನು ಕೂಡ ನನ್ನ ಮರ್ತೋಗ್ಬಿಡ್ತೀಯ. ಅದರಿಂದ ನಾನು ಆ ಗಾಬ್ಲಿನ್ ವರ್ಡ್ ಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಸೊ ಅದರಿಂದ ನಾನು ಯಾವ್ದೇ ಕಾರಣಕ್ಕೂ ನಿನ್ನ ಕಿಸ್ ಮಾಡಲ್ಲ. ನೀನ್ ಹತ್ರ ಇದ್ದಿದ್ ಜೊತೆಲಿ ಇದ್ದಿದ್ ಮೆಮೊರೀಸ್ ಎಲ್ಲ ನನಗ್ ಬೇಕು, ನೀನ್ ಮರೆಯಕ್ ನಾ ಇಷ್ಟ ಪಡಲ್ಲ ಅಂತ ಹೇಳ್ತಾನೆ. ಅದ್ ಹೀರೋಯಿನ್ ಹೇಳ್ತಾಳೆ, ನೋಡು ನೀ ಎಲ್ಲೂ ಹೋಗಲ್ಲ, ನನ್ ಜೊತೆನೆ ಇರ್ತೀಯ ಅಷ್ಟೇ, ಇವೆಲ್ಲ ನೀನ್ ಹೇಳಕ್ ಹೋಗ್ಬೇಡ, ನನ್ ಜೊತೆನೆ ಇರೋಣ, ಇಬ್ರು ಹ್ಯಾಪಿ ಆಗಿರೋಣ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಒಪ್ಕೊಂಡ್ ಬರ್ತಾನೆ. ಬಟ್ ಆದ್ರೆ ಅವಳು ಮನ್ಗಿದಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ನ್ ಇರೋದೇ ಇಲ್ಲ, ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಇದ್ ನೋಡಿದಾಗ ಅವಳು ತುಂಬಾ ಕಷ್ಟ ಆಗುತ್ತೆ, ಅವ್ನ ಮರೆಯಕ್ ಆಗೋದಿಲ್ಲ. ಸರಿ ಅವ್ನ ತರನೇ ಇನ್ನೊಬ್ಬನ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾಳೆ, ಡೇಟ್ ಮಾಡಕ್ಕೆ, ಲವ್ ಮಾಡಕ್ಕೆ ಅಂತ. ಬಟ್ ಆದ್ರೆ ಅದ್ ನಿಜನಾ ಅಂತೂ ಆಗೋದೇ ಇಲ್ಲ. ಅವನ್ ತರ ಇರೋನ್ನ ಒಬ್ಬ ಸಿಗೋದಿಲ್ಲ ಅವಳಿಗೆ, ಅದು ಅವಳಿಗೂ ಚೆನ್ನಾಗ್ ಗೊತ್ತು. ಅಜ್ಜಿ ಅಂತ ಇದಾನಲ್ಲ ಹುಡುಗ, ಅವನ್ಗೆ ಹೀರೋಯಿನ್ ಕಂಡ್ರೆ ತುಂಬಾ ಇಷ್ಟ. ಅದ್ರ ಬಗ್ಗೆ ಅವಳು ಕೂತ್ಕೊಂಡಿದ್ದಾಗ ಅವಳಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಹೇಳ್ತಾಳೆ, ನೋಡು ನನ್ ಕಂಡ್ರೆ ನಿಂಗೆ ಇಷ್ಟ ಅಂತ ನಂಗೆ ಗೊತ್ತು, ಬಟ್ ಆದ್ರೆ ಈಗ ಇಬ್ರು ನಾವು ಲವ್ ಮಾಡ್ತೀವಿ, ಇಷ್ಟ ಪಡ್ತೀವಿ, ಏನೇ ಆಗುತ್ತೆ. ಬಟ್ ಆದ್ರೆ ಒಂದಲ್ಲ ಒಂದಿನ ಬ್ರೇಕಪ್ ಅನ್ನೋದು ಆಗ್ಬಿಡುತ್ತೆ. ಈಗಿರೋ ಫ್ರೆಂಡ್ಶಿಪ್ ಕೂಡ ವಾಪಸ್ ಬರಕ್ಕಾಗಲ್ಲ. ಸೊ ಅರ್ಥ ಮಾಡ್ಕೊ ಅಂತ ಹೇಳ್ಬಿಡ್ತಾಳೆ. ಅವನಿಗೂ ಅರ್ಥ ಆಗುತ್ತೆ, ನೀನ್ ಮಾತಾಡೋ ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಕಾಲೇಜ್ ಅಟೆಂಡ್ ಮಾಡ್ಬಿಟ್ಟು ಮುಗಿಸ್ಕೊಂಡ್ ಬರ್ಬೇಕಾರೆ ಆ ಎಕ್ಸಾಸ್ಟರ್ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಅದಕ್ಕೆ ನೋಡು ಬಾನ್ಸುಕ್ ಇಲ್ಲ, ಅವನು ಗಾಬ್ಲಿನ್ ವರ್ಡ್ಗೆ ವಾಪಸ್ ಹೋಗ್ಬಿಟ್ಟ, ನೀನು ವೇಸ್ಟ್, ನನ್ನ ಹತ್ರ ನಿಂತ್ಕೊಂಡ್ರೆ ಏನ್ ಸಿಗತ್ತೆ ನಿನಗೆ ಅಂತ ಹೇಳ್ತಾ ಇರ್ತಾನೆ. ಇವಳು ಅಂದ್ಬೇಕಾರೆ ಅವನಂತಾನೆ, ನೋಡು ಅವನ್ನ ಸಾಯಿಸಕ್ಕೋಸ್ಕರ ನಾನು ಎಷ್ಟು ಒದ್ದಾಡ್ದೆ ಅಂದ್ರೆ ನನ್ ತಲೆನೇ ಕೆಟ್ಟೋಯ್ತು, ಈಗ್ಲೂ ಮತ್ತೆ ಬಚಾವ್ಬಿಟ್ಟಿದ್ದಾನೆ, ಇನ್ನು ವರ್ಡ್ ಬಿಟ್ಟು ಹೋಗ್ಬಿಟ್ನ, ಅದೆಷ್ಟು ಧೈರ್ಯ ಇದ್ರೆ ಅವ್ನು ಹೋಗ್ತಾನೆ ಅಂತ ಅನ್ಬಿಟ್ಟು ನನ್ ತಲೆ ಕೆಟ್ಟೋಗಿದೆ, ನಾ ಈಗ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೀರೋಯಿನ್ನೇ ಸಾಯ್ಸಕ್ ಹೋಗ್ಬಿಡ್ತಾನೆ. ಇವಳು ತಿಳ್ಕೊಂಡಿರ್ತಾಳ ನಾನ್ ಸಾಯಿಸಲ್ಲ ಅಂತ. ಬಟ್ ಈಗ ಅವನು ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟ ಅವನು. ಆ ಟೈಮ್ಗೆ ಕರೆಕ್ಟ್ ಆಗಿ ಬಾನ್ಸಕು ಕರೆಕ್ಟ್ ಆಗಿ ಅಲ್ಲೇ ಮಾಯ ಆಗ್ಬಿಟ್ಟು ಬರ್ತಾನೆ ಮ್ಯಾಜಿಕ್ ಪವರ್ ಯೂಸ್ ಮಾಡ್ಕೊಂಡು. ಆಗ ಅವ್ನ್ ಏನ್ ಮಾಡ್ತಾನೆ, ಸರ್ರೆ ಕೋಪದಿಂದ ಬರ್ತಾನೆ. ಬಟ್ ಆದ್ರೆ ಅವ್ನ್ ತುಂಬಾ ಸ್ಟ್ರಾಂಗ್, ಅವ್ನ್ ಮ್ಯಾಜಿಕ್ ಪವರ್ ಯೂಸ್ ಮಾಡ್ಬಿಟ್ಟು ಅವನ್ನ ಸ್ಟಾಪ್ ಮಾಡ್ಬಿಡ್ತಾನೆ, ಟೈಮ್ ಸ್ಟಾಪ್ ಮಾಡ್ಬಿಟ್ಟು ಅವ್ನ್ ಮೂತಿಗೆ ಒಂದು ಪಂಚ್ ಕೊಡ್ತಾನೆ. ಪಂಚ್ ಕೊಟ್ಟಿದ್ದಕ್ಕೆ ಅವ್ನ್ ಸರ್ರೆ ಬೀಳ್ತಾನೆ, 3 ಜನ ಹೋಗ್ಬಿಡ್ತಾನೆ. ಆ ಜಾಗದಿಂದ ಟೆಲಿಪೋರ್ಟ್ ಆಗಿ ಇನ್ನೊಂದ್ ಜಾಗಕ್ಕೆ ಬಂದ್ಬಿಡ್ತಾರೆ. ಬಂದಾಗ ಇಬ್ರು ಒಂದ್ ಸಿಚುವೇಶನ್ ಅರ್ಥ ಮಾಡ್ಕೋತಾರೆ, ಈಗ ಇರೋದ್ ಒಂದೇ ಚಾನ್ಸ್, ಇಲ್ಲ ಅವ್ನ್ ಹ್ಯೂಮನ್ ಆಗ್ಬೇಕು, ಇಲ್ಲ ಇದೇ ತರ ಗಾಬ್ಲಿನ್ ಆಗಿ ತಿರುಗ್ಬೇಕು. ಬಟ್ ಹಿಂಗೆ ಎಷ್ಟ್ ದಿನ ಅಂತ ಇರಕ್ಕಾಗತ್ತೆ, ಆಗೋದಿಲ್ಲ. ಅವಳೆಲ್ಲ ಒಂದಿನ ಒಂದು ತೀರೋಗ್ಬಿಡ್ತಾಳೆ, ಯಾಕಂದ್ರೆ ಅವಳ ಮನ್ಸ್ಲು ಇದರಿಂದ ಅವ್ರಿಬ್ರು ಮಾತಾಡ್ಕೊಂಡೆ, ನೋಡು ನಮ್ ಇಬ್ರು ಲಕ್ ಅಂತ ಇದ್ರೆ ಇಬ್ರು ಒಂದಾಗಿ ಆಗ್ತೀವಿ ಅಂತ ಅನ್ಬಿಟ್ಟು ಖುಷಿಯಾಗಿ ಕಿಸ್ ಮಾಡ್ತಾರೆ. ಅದಾದ್ಮೇಲೆ ಇಬ್ರು ಮೆಮೊರೀಸ್ ಎರೇಸ್ ಆಗ್ಬಿಡುತ್ತೆ. ಸ್ವಲ್ಪ ದಿನ ಇಬ್ರು ಭೇಟಿನೇ ಆಗಲ್ಲ. ಭೇಟಿ ಆಗಕ್ಕೆ ಒಬ್ರಿಗೊಬ್ರ ಬಗ್ಗೆ ಗೊತ್ತೇ ಇರೋಲ್ಲ. ಆವಾಗ ಈ ಕಡೆ ಅಜ್ಜಿನ ತೋರಿಸ್ತಾರೆ. ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ, ಸ್ಟಾರ್ಟಿಂಗ್ ಸೀನ್ ಬರ್ತಾಳಲ್ಲ, ಅವನ್ನೇ ಹೆಂಗೋ ಹುಷಾರ್ ಮಾಡ್ಕೊಂಡ್ಬಿಟ್ಟು ಡೇಟ್ ಮಾಡ್ತಿರ್ತಾರೆ ಇಬ್ರುನು. ಅವ್ರಿಬ್ರಿಗೂ ಅವ್ರ 3 ಜನಕ್ಕೂ ಬಾನ್ಸುಕ್ ಅಂತ ಒಂದ್ ಹುಡುಗನ್ನ ಮೀಟ್ ಮಾಡಿದೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ ಹೀರೋನ್ ತೋರಿಸ್ತಾರೆ. ಅವ್ರು ತೋರ್ಸಕ್ಕಿನ್ ಮುಂಚೆ ಗಾಬ್ಲಿನ್ ಕ್ವೀನ್ ಏನೋ ಒಂದ್ ಮ್ಯಾಜಿಕ್ ನ ಮಾಡ್ಬಿಟ್ಟು ಹೋಗ್ತಾರೆ. ಆಗ ಹೀರೋ ಅಲ್ಲಿ ನಿಂತ್ಕೊಂಡು ಅದೇ ಜಾಗದಲ್ಲಿ ನಿಂತ್ಕೊಂಡು ಅದೇನೋ ನೋಡ್ತಾ ಇರ್ತಾನೆ ಆ ಬೋರ್ಡ್ ನ. ಅಂದ್ರೆ ಅವನು ಕೂಡ ಅದೇ
ಕಾಲೇಜ್ಗೆ ಬಂದ್ ಸೇರ್ಕೊಂತಾನೆ. ಇದು ಗಾಬ್ಲಿನ್ ಕ್ವೀನ್ ಮಾಡಿರೋ ಕೆಲಸ. ಅವ್ನ್ ಹಿಂಗೆ ಬರ್ಬೇಕಾದ್ರೆ ಹೀರೋಯಿನ್ ಆ ಕಡೆಯಿಂದ ಫೋನ್ ನೋಡ್ಕೊಂಡ್ ಬರ್ತಿರ್ತಾಳೆ. ಅದಾದ ಒಂದ್ ಹುಡುಗ ಬಂದ್ಬಿಟ್ಟು ಇನ್ನೇನೋ ಗುದ್ದಂಗ್ ಹೋಗ್ಬಿಡ್ತಾಳೆ. ಹೀರೋಯಿನ್ ನೋಡ್ಬಿಟ್ಟು ಹೀರೋ ಕೈ ಹಿಡ್ಕೊಂಡು ಸ್ವಲ್ಪ ಎಳ್ಕೊತಾಳೆ. ಆವಾಗ ಸಡನ್ ಆಗಿ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರೆ ಏನೋ ಒಂಥರ ನೋಡಿರಂಗ್ ಫೀಲ್ ಆಗ್ತಿರುತ್ತೆ. ಅವ್ಳು ಕೇಳ್ಬಿಡ್ತಾಳೆ, ಇದು ನೋಡಕ್ ಸ್ವಲ್ಪ ಹೇಳಕ್ ಸ್ವಲ್ಪ ಫಿಲಂ ಡೈಲಾಗ್ ತರ ಇರ್ಬೋದು, ನಾನು ಯಾವತ್ತಾರ ನಿನ್ನ ನೋಡಿದೀನ ಅಂತ ಕೇಳ್ತಾಳೆ. ಅದಕ್ಕೆ ನನಗೂ ಹಂಗೆ ಅನ್ಸ್ತದೆ ಅಂತ ಇಬ್ರು ಮಾತಾಡ್ಕೊಂಡು ನಗಾಡ್ಕೊಂತಾರೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ, ಗಾಬ್ಲಿನ್ ಕ್ವೀನ್ ಇಂದ ಇವ್ರಿಬ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ಬಟ್ ಇವ್ರ ಮೆಮೊರೀಸ್ ಗ್ಯಾಪ್ನೇ ಇಲ್ಲ. ಬಟ್ ಆದ್ರೆ ಅದು ಒಂದ್ ಬಾಂಡ್ ಇರುತ್ತಲ್ಲ, ಆ ಬಾಂಡ್ ಇಂದ ಮತ್ತೆ ಕನೆಕ್ಟ್ ಆಗಿ ಇಬ್ರು ಲವ್ ಮಾಡ್ತಾರೆ ಅಂತ ಈ ಸ್ಟೋರಿನ ಇಲ್ಲೇ ಎಂಡ್ ಮಾಡ್ತಾರೆ. ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ನೀವು ಚಾನಲ್ ಹೊಸ ಬರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಸೆಂಡ್ ಮಾಡಿದ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.